ಇಂಡಿಯಾದ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಮಿಷನ್ಗೋಸ್ಕರ ಕದ್ದು ಮುಚ್ಚಿ ಪಾಕಿಸ್ತಾನ್ಗೆ ಬರ್ತಾನೆ. ಆದ್ರೆ ಇಲ್ಲಿ ಇವನಿಗೆ ಗೊತ್ತಾಗುತ್ತೆ ಪಾಕಿಸ್ತಾನದವರು ಇಂಡಿಯಾದವರ ಜೊತೆ ಏನ್ ಮಾಡ್ತಿದ್ದಾರೆ ಅಂತ. ಇವನೇನಾದ್ರೂ ಇಂಡಿಯಾದವನು ಅಂತ ಗೊತ್ತಾದ್ರೆ ಇವನಿಗೂ ಕೂಡ ಇದೇ ಸ್ಥಿತಿ. ಆದ್ರೆ ಅದನ್ನೆಲ್ಲ ಮೀರಿ ಕೊನೆಯಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಯಾರು ಕೂಡ ಅದನ್ನ ಯೋಚನೆ ಮಾಡಿರ್ಲಿಲ್ಲ. ಸದ್ಯಕ್ಕೆ ತುಂಬಾ ಟ್ರೆಂಡಿಂಗ್ ನಲ್ಲಿರುವಂತ ದುರಂದರ್ ದ ರಿವೆಂಜ್ ಮೂವಿಯ ಫಸ್ಟ್ ಪಾರ್ಟ್ ಇದು. ಅಂದಂಗೆ ಮೂವಿ ಹೆಸರು ದುರಂದರ್ ಅಂತ. ಮೂವಿಯ ಮೊದಲ ಸಿನ್ನಲ್ಲಿ ಅಜಯ್ ಸನ್ಯಾಲ್ ಅನ್ನು ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋ ಡೈರೆಕ್ಟರ್ ನ ತೋರಿಸ್ತಾರೆ. ಪಾಕಿಸ್ತಾನದ ಆತಂಕವಾದಿಗಳು ಇಂಡಿಯಾದ ಒಂದು ಪ್ಲೇನ್ ಅನ್ನ ಹೈಜಾಕ್ ಮಾಡ್ಬಿಟ್ಟಿರ್ತಾರೆ. ಅಂದಂಗೆ ಇದು 1999ನೇ ಇಸ್ವಿ. ಆಗ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಗಿರುವಂತ ದೇವವ್ರತ್ ಕಪೂರ್ ಬಂದು ಪ್ರೈಮ್ ಮಿನಿಸ್ಟರ್ ತುಂಬಾ ಪ್ರೆಷರ್ ನಲ್ಲಿದ್ದಾರೆ, ಪ್ಲೇನ್ ನಲ್ಲಿರುವಂತ ಜನರ ಪ್ರಾಣ ಕೂಡ ಅಪಾಯದಲ್ಲಿದೆ, ಆದ್ರಿಂದ ಆ ಆತಂಕವಾದಿಗಳು ಏನ್ ಕೇಳ್ತಿದಾರೋ ಅದನ್ನ ಕೊಟ್ಟು ಜನರನ್ನ ಬಿಡಿಸ್ಬೇಕು ಅಂತ ಹೇಳ್ತಿರ್ತಾರೆ. ಇದು ಅಜಯ್ಗೆ ಇಷ್ಟ ಇರೋದಿಲ್ಲ. ಆದ್ರೆ ಜನರ ಪ್ರಾಣ ಸರಿ ಅಂತ ಒಪ್ಕೊಂಡು ಪ್ಲೇನ್ ನ ಒಳಗಡೆ ಬಂದು ನೋಡಿದ್ರೆ ಇಲ್ಲಿರುವಂತ ರಕ್ತ ನೋಡಿ ಅವನು ಅರ್ಥ ಮಾಡ್ಕೊಬಿಡ್ತಾನೆ, ಆ ಆತಂಕವಾದಿಗಳು ನಮ್ಮ ಇಂಡಿಯಾದ ಜನರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ. ಇದಾದ್ಮೇಲೆ ನಮ್ಗೆ ಆ ಆತಂಕವಾದಿಗಳನ್ನ ತೋರಿಸ್ತಾರೆ. ಇವರ ಡಿಮ್ಯಾಂಡ್ ಏನು ಅಂತಂದ್ರೆ ಇವರ ಟೀಮ್ಗೆ ಸೇರಿರುವಂತ 3 ಜನರನ್ನ ಇಂಡಿಯಾದವರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಅವರನ್ನ ಬಿಡಿಸಿ ಜೊತೆಗೆ ತುಂಬಾ ದುಡ್ಡನ್ನ ಕೊಡಬೇಕು ಅಂತ. ಅಜಯ್ ಸನ್ಯಾಲ್ ಕೂಡ ಇದಕ್ಕೆಲ್ಲ ಒಪ್ಕೊಂಡು ಬಂದಿ ಮಾಡಿರುವಂತ ಜನರ ಹತ್ರ ಬಂದು ಭಯ ಪಡುವಂತ ಅವಶ್ಯಕತೆ ಇಲ್ಲ, ನಮ್ಮ ಮಾತುಕತೆ ಆಗಿದೆ, ನೀವೆಲ್ಲರೂ ಸೇಫ್ ಆಗಿ ಮನೆಗೆ ಹೋಗ್ತಿದ್ದೀರಾ ಅಂತ ಹೇಳಿದಾಗ ಎಲ್ರು ಸಂತೋಷ ಪಡ್ತಾರೆ. ಆದ್ರಿಂದ ಬೋಲೋ ಭಾರತ್ ಮಾತಾಕಿ ಅಂತ ಹೇಳ್ತಾನೆ. ಯಾರೊಬ್ರು ಕೂಡ ಜೈ ಅಂತ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಆ ಆತಂಕವಾದಿಗಳು ಗನ್ ಪಾಯಿಂಟ್ ಮಾಡಿರ್ತಾರೆ. ಇದರಿಂದ ಇವನು ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದರಲ್ಲಿ ಒಬ್ಬ ಆತಂಕವಾದಿ ಹೇಳ್ತಿರ್ತಾನೆ, ಇಲ್ಲೇ ಪಕ್ಕದಲ್ಲಿ ಪಾಕಿಸ್ತಾನದಲ್ಲಿ ಇರ್ತೀವಿ, ನಿಮ್ ಕೈಲಿ ಏನ್ ಕಿತ್ಕೊಳ್ಳೋದಕ್ಕಾಗುತ್ತೋ ಕಿತ್ಕೊಳ್ಳಿ ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಆ ಆತಂಕವಾದಿಗಳ ಜೊತೆ ಡೀಲ್ ಮಾಡ್ಕೊಂಡಿದ್ದು ಅಜಯ್ಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಈ ರೀತಿ ನಾವು ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಂಡು ಕೇಳಿದ್ದನ್ನ ಕೊಡ್ತಿದ್ರೆ ಅವರು ಮತ್ತೆ ಇದೇ ರೀತಿ ಮಾಡ್ತಿರ್ತಾರೆ. ಆದ್ರಿಂದ ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ನನ್ನ ಹತ್ರ ಒಂದಷ್ಟು ಪ್ಲಾನ್ ಗಳಿದಾವೆ ಅಂತ ಪ್ಲಾನ್ ಗಳಿರುವಂತ ಫೈಲ್ ಅನ್ನ ದೇವವ್ರತ್ ಕಪೂರ್ಗೆ ಕೊಡ್ತಾನೆ. ಇದಾದ್ಮೇಲೆ ಸೀನ್ 2001 ಇಂಡಿಯಾದ ಪಾರ್ಲಿಮೆಂಟ್ ಗೆ ಶಿಫ್ಟ್ ಆದಾಗ ಹೈಜಾಕ್ ಮಾಡಿದಂತ ಅದೇ ಟೀಮ್ ಇಲ್ಲಿಗೂ ಕೂಡ ಬಂದು ಈ ಜಾಗದಲ್ಲೆಲ್ಲ ಅಟ್ಯಾಕ್ ಮಾಡ್ತಾ ಇವರ ಒಳಗಡೆ ಹಾಕೊಂಡ್ ಬಂದಿರುವಂತ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಅಜಯ್ ಸನ್ಯಾಲ್ ಇಲ್ಲಿಗೆ ಬರ್ತಾರೆ. ಇವರ ಜೊತೆ ಇರುವಂತ ಮತ್ತೊಬ್ಬ ಆಫೀಸರ್ ಸುಶಾಂತ್ ಬನ್ಸಾಲ್ ಕೂಡ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅಟ್ಯಾಕ್ ಇಂದ ಒಬ್ರು ಲೇಡಿ ಪೊಲೀಸ್ ಆಫೀಸರ್ ತನ್ನ ಕೊನೆಯ ಉಸಿರನ್ನ ಎಳಿತಿರೋದನ್ನ ನೋಡಿ ಅಜಯ್ ಅವ್ರಿಗಂತೂ ತುಂಬಾ ದುಃಖದ ಜೊತೆ ತುಂಬಾ ಕೋಪ ಕೂಡ ಬರ್ತಿರುತ್ತೆ. ಇದೆಲ್ಲದನ್ನ ನೋಡಿ ದೇವವ್ರತ್ ಕಪೂರ್ ನೀನ್ ಹೇಳಿದ್ದು ಸರಿನೇ, ಈ ಪಾಕಿಸ್ತಾನದವರನ್ನ ಈ ರೀತಿ ಬಿಟ್ರೆ ಆಗೋದಿಲ್ಲ ಅಂತ ಒಪ್ಕೊಳ್ತಾರೆ. ಹಾಗೆ ನನ್ನ ಹತ್ರ ಒಂದಷ್ಟು ಪ್ಲಾನ್ ಗಳಿದಾವೆ ಅಂತ ಫೈಲ್ ಅನ್ನ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಒಂದು ಪ್ಲಾನ್ ಇವರಿಗೆ ಇಷ್ಟ ಆಗಿರುತ್ತೆ, ಅದೇ ಆಪರೇಷನ್ ದುರಂದರ್. ಈ ಆಪರೇಷನ್ ದುರಂದರ್ ನ ಸ್ಟಾರ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಬಿಡ್ತಾರೆ. ಇದಾದ್ಮೇಲೆ ಸೀನ್ 2004ಕ್ಕೆ ಶಿಫ್ಟ್ ಆದಾಗ ಹಮ್ಜಾ ಅನ್ನೋ ಒಬ್ಬ ವ್ಯಕ್ತಿ ಬೇರೆ ಜನರ ಜೊತೆ ಆಫ್ಘಾನಿಸ್ತಾನಿಂದ ಇಲ್ಲಿಗಲ್ ಆಗಿ ಪಾಕಿಸ್ತಾನ ಎಂಟರ್ ಆಗ್ತಾನೆ. ಅಲ್ಲಿಂದ ಇವನು ಬರೋದೇ ಪಾಕಿಸ್ತಾನದ ಕರಾಚಿ ಅನ್ನೋ ಒಂದು ಸಿಟಿಗೆ. ಕರಾಚಿಯಲ್ಲಿ ಲ್ಯಾರಿ ಅನ್ನೋ ಒಂದು ಟೌನ್ ಇರುತ್ತೆ. ಇಲ್ಲಿಗೆ ಇವನು ಬಂದಾಗ ಒಂದು ಜ್ಯೂಸ್ ಅಂಗಡಿಲಿ ಅಲಾಮ್ ಅನ್ನೋ ಒಬ್ಬ ವ್ಯಕ್ತಿ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಹಾಡು ಹೇಳ್ಕೊಂಡು ಜ್ಯೂಸ್ ಮಾರ್ತಿರ್ತಾನೆ. ಆಕ್ಚುಲಿ ಹಮ್ಜಾಗೆ ಒಂದು ಮೆಸೇಜ್ ಸಿಕ್ಕಿರುತ್ತೆ, ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಹಾಡು ಹೇಳ್ಕೊಂಡು ಜ್ಯೂಸ್ ಮಾರುವಂತ ವ್ಯಕ್ತಿನ ಇವನು ಮೀಟ್ ಮಾಡ್ಬೇಕು ಅಂತ. ಸರಿ ಅಂತ ಇವನು ಕೂಡ ಅಲಾಮ್ ಹತ್ರ ಬಂದು ಇಲ್ಲಿ ಯಾವ್ದಾದ್ರು ಕೆಲಸ ಸಿಗುತ್ತಂತ ಯಾರಿಗೂ ಕೇಳಿಸ್ತಾ ಇರೋ ರೀತಿ ಒಂದು ಕೋಡ್ ವರ್ಡ್ ಅನ್ನ ಹೇಳ್ತಾನೆ. ಆದ್ರೆ ಅಲಾಮ್ ಮಾತ್ರ ಸರಿಯಾಗಿ ಮಾತಾಡದೆ ಇಲ್ಲಿಂದ ಹೋಗಪ್ಪ ಅಂತ ಕಳಿಸ್ಬಿಡ್ತಾನೆ. ರಾತ್ರಿ ಸಮಯದಲ್ಲಿ ನೋಡಿದ್ರೆ ಹಮ್ಜಾ ಇನ್ನೂ ಕೂಡ ಇಲ್ಲೇ ಇರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇಲ್ಲಿನ ಲೋಕಲ್ ಗುಂಡಾಗಳು ಬಂದು ಇವನ ಹತ್ರ ತುಂಬಾ ಕೆಟ್ಟಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನು ಕೂಡ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ನೋಡಿದ್ರೆ ಹಿಂದೆಯಿಂದ ಬಂದು ಇವನಿಗೆ ಹೊಡೆದು ಅದಾದ್ಮೇಲೆ ಇನ್ನೂ ಕೂಡ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಅದಾದ್ಮೇಲೆ ಪೊಲೀಸರು ಬಂದ್ರು ಅಂತ ಅವರು ಓಡೊಂಟೋಗ್ತಾರೆ. ಆದ್ರೆ ಇವನು ಮಾತ್ರ ನೋವನ್ನ ತಡೆಯೋದಕ್ಕಾಗದೆ ಇಲ್ಲೇ ಮಲ್ಕೋಬಿಡ್ತಾನೆ. ಮಾರನೇ ದಿನ ಇವನಿಗೆ ಊಟನ ಕೊಟ್ಟು ಮಾತಾಡ್ಸೋದಕ್ಕೆ ಅಂತ ಅಲಾಮ್ ಬರ್ತಾನೆ. ಇವರಿಬ್ರು ಮಾತಾಡ್ತಿರೋದ್ರಿಂದ ನಮ್ಗೆ ಅರ್ಥ ಆಗೋಗುತ್ತೆ ಇವರಿಬ್ರಿಗೂ ಏನೋ ಒಂದು ಕನೆಕ್ಷನ್ ಇದೆ ಅಂತ. ಆದ್ರೆ ಏನ್ ಕನೆಕ್ಷನ್ ಅಂತ ಗೊತ್ತಿಲ್ಲ. ಇಲ್ಲಿಂದ ಹಂಸನು ಕೂಡ ಅಲ್ಲನ್ನ ಜ್ಯೂಸ್ ಅಂಗಡಿಲೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ಹೇಗೋ 1 ವರ್ಷ ಕಳೆದೋಗುತ್ತೆ. ಇದೇ ಸಮಯದಲ್ಲಿ ನಮ್ಗೆ ಲೋಕಲ್ ಗ್ಯಾಂಗ್ಸ್ಟರ್ ಆಗಿರುವಂತ ರೆಹಮಾನ್ ಡಕೆತ್ ನ ಪೋಸ್ಟರ್ ನ ತೋರಿಸ್ತಾರೆ. ಇವನ್ನ ನೀವು ನೆನ್ಪಲ್ಲಿಟ್ಕೊಂಡಿರಿ. ಆದ್ರೆ ಹಮ್ಜಾ ಮಾತ್ರ ಯಾವಾಗ್ಲೂ ಬೇಜಾರ್ ಮಾಡ್ಕೊಂಡೇ ಇರ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನ ಫ್ಯಾಮಿಲಿ ಜೊತೆ ಏನೋ ಕೆಟ್ಟದಾಗಿ ನಡೆದೋಗಿದೆ ಅಂತ. ನಂತರ ಅಲಾಮ್ ಹಾಗೆ ಹಮ್ಜಾ ಪ್ಲಾನ್ ಮಾಡ್ಕೊಳ್ತಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಹಮ್ಜಾ ಲೋಕಲ್ ಗ್ಯಾಂಗ್ಸ್ಟರ್ ಆಗಿರುವಂತ ರೆಹಮಾನ್ ಡಕೆಟ್ ನ ಗ್ಯಾಂಗ್ ನ ಸೇರ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾನೆ. ಆಗ್ಲೇ ನಾವು ಪೋಸ್ಟರ್ ನಲ್ಲಿ ನೋಡಿದ್ವಲ್ಲ ಅದೇ ರೆಹಮಾನ್ ಡಕೆಟ್, ಆದ್ರೆ ಅದು ಅಷ್ಟೊಂದು ಈಸಿ ಆಗಿರೋದಿಲ್ಲ. ಇದಾದ್ಮೇಲೆ ಅಲಾಮ್ ಹಮ್ಜಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ಹೇಳ್ತಾನೆ. ಈ ಜಾಗದಲ್ಲಿ ಬಾಬು ಡಕೆಟ್ ಅನ್ನೋ ಮತ್ತೊಬ್ಬ ಗ್ಯಾಂಗ್ಸ್ಟರ್ ಕೂಡ ಇದ್ದಾನೆ. ಜನರು ಮಾತಾಡ್ಕೊಳ್ತಿದ್ರು,
ರೆಹಮಾನ್ ಡಕೈತ್ನ ತಂದೆ ಬೇರೆ ಯಾರು ಅಲ್ಲ ಬಾಬು ಡಕೈತೆ ಅಂತ. ಈ ವಿಷಯ ಯಾವಾಗ ರೆಹಮಾನ್ ಡಕೈತ್ಗೆ ಗೊತ್ತಾಯ್ತೋ ಹೋಗಿ ಅವನ ತಾಯಿನೇ ಸಾಯಿಸ್ಬಿಟ್ಟ. ಯಾಕೆ ಅಂತಂದ್ರೆ ಬಾಬು ಡಕೈತ್ ಹಾಗೆ ರೆಹಮಾನ್ ಡಕೈತ್ ಮಧ್ಯೆ ಒಂದು ದೊಡ್ಡ ದುಶ್ಮನಿನೇ ಇದೆ. ಅವರಿಬ್ರಿಗೂ ಒಬ್ಬರನ್ನ ಒಬ್ರು ಕಂಡ್ರೆ ಆಗೋದಿಲ್ಲ. ನಂತರ ನೋಡಿದ್ರೆ ಇಷ್ಟೊತ್ವರೆಗೂ ಮಾತಾಡ್ತಿದ್ದಂತ ಆ ಬಾಬು ಡಕೈತೆ ಬಂದು ಎಲ್ಲರಿಗೂ ವಾರ್ನಿಂಗ್ ಕೊಡ್ತಿರ್ತಾನೆ, ಯಾರು ಕೂಡ ರೆಹಮಾನ್ ಡಕೈತ್ ಹತ್ರ ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು ಅಂತ. ಹೌದು, ಇವನೇ ರೆಹಮಾನ್ ಡಕೈತ್ ನ ತಂದೆ. ಹೇಳ್ಬೇಕು ಅಂತಂದ್ರೆ ಇವನಿಗೆ ಹರ್ಷದ್ ಪಪ್ಪು ಅನ್ನೋ ಇನ್ನೊಬ್ಬ ಮಗನು ಕೂಡ ಇರ್ತಾನೆ. ಅಷ್ಟೇ ಅಲ್ಲದೆ ಆಗ್ಲೇ ಹಂಸಾ ಮೇಲೆ ಅಟ್ಯಾಕ್ ಮಾಡಿದಂತ ಆ ಗುಂಡಾಗಳು ಕೂಡ ಬಾಬು ಡಕೈತ್ ನ ಜನರೇ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಇವರಿಬ್ಬರ ಹತ್ರ ಇಜ್ವಾನ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಹೇಳ್ಬೇಕು ಅಂತಂದ್ರೆ ಇಜ್ವಾನ್ ಬಾಬು ಡಕೈತ್ ನ ಗ್ಯಾಂಗ್ ನಲ್ಲೇ ಇರೋದು. ಆದ್ರೆ ಅದಕ್ಕೂ ಮೊದ್ಲು ಇವ್ರ 3 ಜನ ಒಂದೇ ಟೀಮ್ ನವರು, ಆದ್ರೆ ಅದು ಯಾರಿಗೂ ಗೊತ್ತಿಲ್ಲ. ಆಗ ರಿಜ್ವಾನ್ ಹೇಳ್ತಾನೆ, ಬಾಬು ಡಕೈತ್ ರೆಹಮಾನ್ ಡಕೈತ್ ನ ಮೊದಲನೇ ಮಗನ್ನ ಸಾಯಿಸೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾನೆ. ಹಂಸಾ, ನೀನೇನಾದ್ರೂ ಆ ಸಮಯದಲ್ಲಿ ಹೋಗಿ ಅವನ ಮಗನ್ನ ಕಾಪಾಡಿದ್ರೆ ಆರಾಮಾಗಿ ನೀನು ರೆಹಮಾನ್ ಡಕೈತ್ ನ ಗ್ಯಾಂಗ್ ನ ಸೇರ್ಕೊಳ್ಬಹುದು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇದಾದ್ಮೇಲೆ ಒಂದು ಮದ್ವೆ ನಡೀತಿರುತ್ತೆ. ಇಲ್ಲೇ ಹಂಸನು ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಯಾಕೆಂತಂದ್ರೆ ರೆಹಮಾನ್ ನ ಮೊದಲನೇ ಮಗನ್ನ ಇದೇ ಜಾಗದಲ್ಲಿ ಸಾಯಿಸೋದಕ್ಕೆ ರೆಡಿ ಮಾಡ್ಕೊಂಡಿರೋದು. ಆಗ ನಮ್ಗೆ ರೆಹಮಾನ್ ಡಕೈತ್ ನ ಮೊದಲನೇ ಮಗನ್ನ ತೋರಿಸ್ತಾರೆ. ಎರಡನೇ ಮಗನು ಕೂಡ ಬಂದಿರ್ತಾನೆ. ಅದೇ ಸಮಯಕ್ಕೆ ಬಾಬು ಡಕೈತ್ ನ ಜನರು ಇಲ್ಲಿಗೆ ಬಂದು ರೆಹಮಾನ್ ಡಕೈತ್ ನ ಮೊದಲನೇ ಮಗನ್ನ ಸಾಯಿಸೋದಕ್ಕೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಹಂಸನು ಕೂಡ ರೆಹಮಾನ್ ಡಕೈತ್ ನ ಮಕ್ಕಳನ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಎರಡನೇ ಮಗನ್ನೇನೋ ಕಾಪಾಡ್ಬಿಡ್ತಾನೆ. ಆದ್ರೆ ಅವ್ರ ಜೊತೆ ಎಲ್ಲ ಫೈಟ್ ಮಾಡ್ತಾ ಹೆದರಿಸಿ ಓಡಿಸೋಷ್ಟ್ರಲ್ಲಿ ರೆಹಮಾನ್ ಡಕೈತ್ ನ ಮೊದಲನೇ ಮಗನಿಗೆ ಗುಂಡು ಬಿದ್ಬಿಟ್ಟಿರುತ್ತೆ. ಹಂಸಾ ಅವನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರೋದನ್ನ ಎರಡನೇ ಮಗ ನೋಡ್ತಿರ್ತಾನೆ. ಇದಾದ್ಮೇಲೆ ಅವನನ್ನ ಹಾಸ್ಪಿಟಲ್ಗೆ ಸೇರ್ಸಿರ್ತಾರೆ. ಆಗ ಇಲ್ಲಿಗೆ ರೆಹಮಾನ್ ಡಕೈತ್ ಬರ್ತಾನೆ. ಇವನು ಸತ್ತಿರುವಂತೆ ಇವನ ಮಗನ್ನ ನೋಡಿ ತುಂಬಾನೇ ದುಃಖ ಪಡ್ತಾನೆ. ಆಗ ಇವನಿಗೆ ಗೊತ್ತಾಗುತ್ತೆ ಹಂಸನೇ ಇವನ ಎರಡನೇ ಮಗನ್ನ ಕಾಪಾಡಿದ್ದು ಮೊದಲನೇ ಮಗನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ. ಅದೇ ಸಮಯಕ್ಕೆ ಜಮೀಲ್ ಜಮಾಲಿ ಅನ್ನೋ ಪೊಲಿಟಿಷಿಯನ್ ಇಲ್ಲಿಗೆ ಬರ್ತಾನೆ ರೆಹಮಾನ್ ಮಗನ್ನ ನೋಡೋದಕ್ಕೆ ಅಂತ. ಇದಾದ್ಮೇಲೆ ರೆಹಮಾನ್ ಡಕೈತ್ ನ ಗ್ಯಾಂಗ್ ನಲ್ಲೇ ಇರುವಂತ ಉಸೈರ್ ಅನ್ನೋ ಒಬ್ಬ ವ್ಯಕ್ತಿ ಎಷ್ಟು ಜನ ಅಟ್ಯಾಕ್ ಮಾಡಿದ್ರು ಅಂತ ಎಲ್ಲ ಹಂಸನ ಕೇಳ್ತಾ ಇವನು ಮಕ್ಕಳನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನಂತ ದುಡ್ಡು ಕೊಡೋದಕ್ಕೆ ನೋಡ್ತಾನೆ. ಆದ್ರೆ ಹಂಸಾ ಮಾತ್ರ ನನಗ್ ದುಡ್ಡು ಬೇಡ, ನಾನು ಕೂಡ ಬಲೋಚ್ ಜನಾಂಗಕ್ಕೆ ಸೇರಿದವನು. ರೆಹಮಾನ್ ಡಕೈತ್ ಅವರು ಬಲೋಚ್ ಜನಾಂಗಕ್ಕೆ ಸ್ವತಂತ್ರ ಸಿಗೋ ಹಾಗೆ ಮಾಡಿದ್ರು, ಗೌರವ ಸಿಗೋ ಹಾಗೆ ಮಾಡಿದ್ರು. ಅದ್ರ ಬದಲಾಗಿ ನನ್ನ ಕೈಲಿ ಏನ್ ಸಾಧ್ಯ ಆಯ್ತು ಅದನ್ನ ಮಾಡಿದೀನಿ, ನನಗೆ ದುಡ್ಡು ಬೇಡ ಅಂತ. ಹೇಳ್ಬೇಕು ಅಂತಂದ್ರೆ ರೆಹಮಾನ್ ಡಕೈತ್ ಹಾಗೆ ಇಲ್ಲಿರೋರೆಲ್ಲರೂ ಬಲೋಚ್ ಜನಾಂಗಕ್ಕೆ ಸೇರಿದವ್ರೆ. ಇವನು ಹೇಳಿದನ್ನ ಕೇಳಿ ಇವನನ್ನ ನಮ್ಮ ಗ್ಯಾಂಗ್ ನಲ್ಲಿ ಇಟ್ಕೋಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಆದ್ರೆ ಪೊಲಿಟಿಷಿಯನ್ ಜಮೀಲ್ ಜಮಾಲಿ ಮಾತ್ರ ಎಲೆಕ್ಷನ್ ಹತ್ರ ಬರ್ತಿದೆ, ಈ ಸಮಯದಲ್ಲಿ ಬಾಬು ಡಕೈತ್ ಮೇಲೆ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಎಲೆಕ್ಷನ್ ಮುಗಿದ್ಮೇಲೆ ಇದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ತಿರ್ತಾರೆ. ರೆಹಮಾನ್ ಡಕೈತ್ಗೂ ಕೂಡ ಇದನ್ನ ಕೇಳದೆ ಬೇರೆ ದಾರಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಇವ್ರು ಮಾಡುವಂತ ಪ್ರತಿಯೊಂದು ಇಲ್ಲಿಗಲ್ ಕೆಲಸಕ್ಕೆ ಇವರ ಪಾರ್ಟಿಯಿಂದಾನೇ ಫಂಡ್ ಬರೋದು. ನಂತರ ರೆಹಮಾನ್ ಡಕೈತ್ ಮಗನ ಅಂತಿಮ ಸಂಸ್ಕಾರ ನಡೀತಿರುತ್ತೆ. ಇನ್ನೊಂದ್ ಕಡೆ ಉಸೈರ್ ಹಂಸಾಗೆ ಹೇಳ್ತಿರ್ತಾನೆ, ಈ ಜಾಗದಲ್ಲಿ PAP ಅನ್ನೋ ಒಂದು ಪಾರ್ಟಿ ಇದೆ, ಅದೇ ಪಾರ್ಟಿಗೆ ಜಮೀಲ್ ಸೇರಿರೋದು, ಆ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅದ್ರ ಜೊತೆ ಇನ್ನೊಂದು ಪಾರ್ಟಿ ಕೂಡ ಇದೆ MMP, ಆ ಪಾರ್ಟಿಗೆ ಬಾಬು ಡಕೈತ್ ಹಾಗೆ ಅವನ ಮಗನ ಆಗಿರುವಂತ ಹರ್ಷದ್ ಪಪ್ಪು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವರ ಬಿಸ್ನೆಸ್ ನ ಬಗ್ಗೆನೂ ಕೂಡ ಹೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ರೆಹಮಾನ್ ಡಕೈತ್ ಹಾಗೆ ಇವನ ಗ್ಯಾಂಗ್ ನವರ ಕೆಲಸ ಏನು ಅಂತಂದ್ರೆ ಇಲ್ಲಿಗಲ್ ಗನ್ ಗಳನ್ನ ತಯಾರಿಸಿ ಅದನ್ನ ಸಪ್ಲೈ ಮಾಡೋದು. ಇದೆಲ್ಲದರ ಮಧ್ಯದಲ್ಲೇ ಹಂಸಾ ರೆಹಮಾನ್ ಡಕೈತ್ ನ ಸಿಂಹಾಸನನ ನೋಡ್ತಾನೆ. ಇದೆಲ್ಲ ಆದ್ಮೇಲೆ ಹಂಸಾಗೆ ಇರೋದಕ್ಕೆ ಅಂತ ಒಂದು ಮನೆನ ಕೊಡ್ತಾರೆ. ಹೀಗೆ ರೆಹಮಾನ್ ಡಕೈತ್ ನ ಗ್ಯಾಂಗ್ ಹಾಗೆ ಹಂಸಾ ಮಧ್ಯೆ ಒಂದು ಫ್ರೆಂಡ್ಶಿಪ್ ಶುರು ಆಗ್ತಿರುತ್ತೆ. ಆದ್ರೆ ಒಂದು ದಿನ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ ರೆಹಮಾನ್ ಡಕೈತ್ ನ ಮಗನ್ನ ಸಾಯಿಸಿದ್ರು ಕೂಡ ಅವನು ದ್ವೇಷನ ತೀರ್ಸ್ಕೊಳ್ತಿಲ್ಲ, ರೆಹಮಾನ್ ಡಕೈತ್ ಹೆದರ್ಕೊಬಿಟ್ಟಿದ್ದಾನ ಅಂತ. ಇದರಿಂದ ಅವನಿಗೆ ಕೋಪ ಬರ್ತಿರುತ್ತೆ, ಆದ್ರೆ ಏನು ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆದ್ರಿಂದ ಎಲ್ಲರೂ ಫುಟ್ಬಾಲ್ ಆಡ್ತಿರ್ಬೇಕಾದ್ರೆ ರೆಹಮಾನ್ ಬಂದು ಇವನ ಜನರನ್ನ ಕೇಳ್ತಾನೆ, ಬಾಬು ಡಕೈತ್ ನ ಮೇಲೆ ದ್ವೇಷನ ತೀರ್ಸ್ಕೊಳ್ಬೇಕಾ ಬೇಡ್ವಾ ಅಂತ. ಆದ್ರೆ ಎಲ್ಲರೂ ಒಂದೇ ಮಾತನ್ನ ಹೇಳ್ತಿರ್ತಾರೆ, ಜಮೀಲ್ ಅವರು ಹೇಳಿದ ಎಲೆಕ್ಷನ್ ಮುಗಿಯೋವರೆಗೂ ಸುಮ್ನಿರಿ ಅಂತ, ಆ ರೀತಿ ಇರೋದೇ ಒಳ್ಳೇದು ಅಂತ ಇರ್ತಾರೆ. ಇದೇ ಪ್ರಶ್ನೆನ ಹಂಸಾಗೆ ಕೇಳಿದಾಗ ಇವನು ದ್ವೇಷನ ತೀರ್ಸ್ಕೋಬೇಕು ಅಂತಾನೆ. ಹೇಗೆ ಅಂತ ಕೇಳಿದಾಗ ಇವನು ಹೇಳ್ತಾ ಹೋಗ್ತಾನೆ, ಬಾಬು ಡಕೈತ್ಗೆ ಗೊತ್ತಿದೆ ನೀವು ಎಲೆಕ್ಷನ್ ಟೈಮ್ ನಲ್ಲಿ ಅಟ್ಯಾಕ್ ಮಾಡೋದಿಲ್ಲ ಅಂತ, ಅದೇ ಕಾರಣದಿಂದ ಈ ಸಮಯನ ನೋಡ್ಕೊಂಡು ನಿಮ್ಮ ಮಗನ್ನ ಅವನು ಸಾಯಿಸಿರೋದು. ಅವನು ಖಂಡಿತವಾಗ್ಲೂ ನೀವು ಅಟ್ಯಾಕ್ ಮಾಡೋದಕ್ಕೆ ಬರ್ತೀರಾ ಅಂತ ರೆಡಿ ಆಗಿರೋದಿಲ್ಲ, ಆದ್ರಿಂದ ಇದೇ ಸಮಯದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡ್ರೆ ಅವನನ್ನ ಆರಾಮಾಗಿ ಮುಗಿಸ್ಬೋದು ಅಂತ. ರೆಹಮಾನ್ಗೂ ಕೂಡ ಇವನ ಪ್ಲಾನ್ ಇಷ್ಟ ಆಗುತ್ತೆ. ನಂತರ ಮೊದಲು ಹಂಸಾ ಹಾಗೆ ಗ್ಯಾಂಗ್ ನವರೆಲ್ಲ ಹೋಗಿ ರೆಹಮಾನ್ ಡಕೈತ್ ಮಗನ್ನ ಸಾಯಿಸಿರುವಂತ 3 ಜನರನ್ನ ಹುಡುಕಿ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡ್ತಾರೆ. ಹಾಗೆ ಇನ್ನೊಂದ್ ಕಡೆ ಬಾಬು ಡಕೈತ್ ಕೂಡ ರಾಜಾರೋಷವಾಗಿ ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಆಟೋಗೆ ಆಕ್ಸಿಡೆಂಟ್ ಮಾಡ್ತಾರೆ. ಮಾಡಿದ್ದು ಬೇರೆ ಯಾರು ಅಲ್ಲ ಹಂಸಾ ಮತ್ತೆ ಗ್ಯಾಂಗ್ ನವರು. ನಂತರ ಇಲ್ಲಿಗೆ ರೆಹಮಾನ್ ಬರ್ತಾನೆ. ಆದ್ರೆ ಬಾಬು ಇವನನ್ನ ಬೇಡ್ಕೊತಿರ್ತಾನೆ. ಆದ್ರೆ ರೆಹಮಾನ್ ಮಾತ್ರ ಇವನ ಒಂದು ಮಾತನ್ನು ಕೇಳೋದಿಲ್ಲ. ಒಂದು ವಸ್ತುನ ತಗೊಂಡು ತುಂಬಾ ಕ್ರೂರವಾಗಿ ಇವನ ತಲೆನ ಜಜ್ಜಿ ಸಾಯಿಸ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಇಲ್ಲಿವರೆಗೂ ಬಾಬು ಡಕೈತ್ ಆಳ್ತಿದ್ದಂತ ಎಲ್ಲಾ ಏರಿಯಾನ ಇವನ ವಶಕ್ಕೆ ತಗೊಳ್ತಾನೆ.
ಹೇಳ್ತಿರ್ತಾನೆ. ಇದಾದ್ಮೇಲೆ ಸೀನ್ 2007ಕ್ಕೆ ಶಿಫ್ಟ್ ಆದಾಗ ರೆಹಮಾನ್ ಡೆಕೇಜ್ ಸಪೋರ್ಟ್ ಮಾಡುವಂತ ಜಮೀಲ್ ನ PAP ಪಾರ್ಟಿ ಎಲೆಕ್ಷನ್ ಅಲ್ಲಿ ಗೆದ್ದಿರುತ್ತೆ. ಇದರಿಂದ ಜಮೀಲ್ ಸ್ಪೀಚ್ ಅನ್ನ ಕೊಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರೆಹಮಾನ್ ಬಂದಿದ್ದನ್ನ ನೋಡಿ ಎಲ್ರು ಕಿರ್ಚಾಡ್ತಿರ್ತಾರೆ, ಅಂದ್ರೆ ಅಷ್ಟೊಂದು ಸಪೋರ್ಟ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಜಮೀಲ್ಗೆ ಸ್ವಲ್ಪ ಭಯ ಆಗುತ್ತೆ. ಇಲ್ಲೇ ಇರೋ ಜಮೀಲ್ ನ ಮಗಳು ಎಲಿನಾ ನಮ್ಗೆ ತೋರಿಸ್ತಾರೆ. ಹಮ್ಜಾ ಹಾಗೆ ಎಲಿನಾ ಒಬ್ರನ್ನೊಬ್ರು ನೋಡ್ತಿದ್ದಂಗೆನೆ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಆದ್ರೆ ಎಲಿನಾ ಯಾವ್ದೋ ಒಂದು ವಿಷಯಕ್ಕೋಸ್ಕರ ಇವಳ ತಾಯಿ ಜೊತೆ ಸಣ್ಣದಾಗಿ ಜಗಳ ಮಾಡ್ತಿರ್ತಾಳೆ. ಇನ್ನೊಂದ್ ಕಡೆ ನೋಡಿದ್ರೆ PAP ಪಾರ್ಟಿಯ ಮುಖ್ಯವಾಗಿರೋ ಮೆಂಬರ್ ಆಗಿರೋಂತ ಜಾವೇದ್ ಅನ್ನೋ ಒಬ್ಬ ವ್ಯಕ್ತಿ ರೆಹಮಾನ್ ಹತ್ರ ಬಂದು ಹೇಳ್ತಿರ್ತಾನೆ, ಲ್ಯಾರಿ ಟೌನ್ ನಲ್ಲಿ ನಿಮ್ಗೆ ಇಷ್ಟೊಂದು ಸಪೋರ್ಟ್ ಇದೆ ಅಂತಂದ್ಮೇಲೆ ಜಮೀಲ್ ಬದಲು ನೀವೇ ಯಾಕೆ ಎಲೆಕ್ಷನ್ ಗೆ ನಿಂತ್ಕೊಳ್ಳಲ್ಲ ಅಂತ. ಆದ್ರೆ ಇದನ್ನ ನೋಡಿ ಜಮೀಲ್ ಇವ್ರ ಹತ್ರ ಬಂದು ಜಾವೇದ್ ನ ರೆಹಮಾನ್ ಹತ್ರ ಮಾತಾಡೋದಕ್ಕೆ ಬಿಡ್ತಿರೋದಿಲ್ಲ. ಆಗ ರೆಹಮಾನ್ ಜಮೀಲ್ ನ ಸೈಡ್ ಕರೆದು ಹೇಳ್ತಿರ್ತಾನೆ, ನಾನು ಎಲೆಕ್ಷನ್ ನಲ್ಲಿ ನಿಂತ್ಕೊಳ್ಬೇಕು ಅಂತಿದ್ದೀನಿ ಅಂತ. ಇದರಿಂದ ಇವನಿಗೆ ಕೋಪ ಬರ್ತಿರುತ್ತೆ, ಆದ್ರೆ ಕೋಪನ ತೋರ್ಸ್ಕೊಳ್ಳೋದಕ್ಕೆ ಹೋಗ್ತಿರೋದಿಲ್ಲ. ಇದೇ ಸಮಯದಲ್ಲಿ ಇವನ ಹೆಂಡತಿ ಹಾಗೆ ಮಕ್ಕಳು ಜಗಳ ಆಡ್ತಿರೋದನ್ನ ನೋಡಿ ಎಲಿನ ಫೋನ್ ಅನ್ನ ಕಿತ್ಕೊಂಡು ಇಲ್ಲೇ ಎಸ್ಬಿಟ್ಟು ಕರ್ಕೊಂಡು ಹೊಟ್ಟೋಗ್ತಾನೆ. ಆದ್ರೆ ಫೋನ್ ಅನ್ನ ಹಮ್ಜಾ ಎತ್ಕೊಳ್ತಾನೆ. ನಂತರ ಉಜೈ ರೆಹಮಾನ್ಗೆ ಹೇಳ್ತಿರ್ತಾನೆ, ನಮ್ಮನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಂತ ಆ ಜಾವೇದ್ ಅನ್ನೋ ವ್ಯಕ್ತಿ ಹಾಗೆ ಅವನ ಬ್ರದರ್ ಸೇರಿ ತುಂಬಾ ಇಲ್ಲಿಗಲ್ ಬಿಸ್ನೆಸ್ ಗಳನ್ನ ಮಾಡ್ತಾರೆ. ಅದರಲ್ಲಿ ಮುಖ್ಯವಾದ ಬಿಸ್ನೆಸ್ ಅಂತಂದ್ರೆ ಇಂಡಿಯಾದ 500,000 ನೋಟ್ ಗಳನ್ನ ಫೇಕ್ ಪ್ರಿಂಟ್ ಮಾಡೋದು. ಆ ರೀತಿ ಪ್ರಿಂಟ್ ಮಾಡಿದಂತ ಫೇಕ್ ನೋಟುಗಳನ್ನ ಇಂಡಿಯಾದ ಉತ್ತರ ಪ್ರದೇಶದಿಂದ ಎಲ್ಲಾ ಕಡೆನೂ ಸರ್ಕ್ಯುಲೇಟ್ ಮಾಡ್ತಾರೆ ಅಂತ. ಇದನ್ನ ಕೇಳಿ ಹಮ್ಜಾನು ಕೂಡ ಹೇಳ್ತಿರ್ತಾನೆ, ಆ ರೀತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳ ಜೊತೆ ಫ್ರೆಂಡ್ಶಿಪ್ ಮಾಡೋದು ಸರಿ ಅಂತ. ಇಲ್ಲಿ ರೆಹಮಾನ್ಗೆ ಹಮ್ಜಾ ಕೆಲಸ ತುಂಬಾನೇ ಇಷ್ಟ ಆಗಿ ಅವನಿಗೆ ದುಡ್ಡು ಹಾಗೆ ಒಂದು ಬೈಕ್ ಅನ್ನ ಕೊಡಿಸ್ತಾನೆ. ಆ ಬೈಕ್ ಅನ್ನ ತಗೊಂಡು ಹಮ್ಜಾ ಸೀದಾ ಒಂದು ಕ್ಲಬ್ ಹತ್ರ ಬರ್ತಾನೆ ಎಲಿನಾನ ಮೀಟ್ ಮಾಡೋದಕ್ಕೆ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಹುಡುಗ ಹುಡುಗಿ ಜೊತೆಲಿದ್ರೆ ಮಾತ್ರ ಒಳಗಡೆ ಬಿಡೋದಂತಾರೆ. ಇಲ್ಲೇ ಡ್ಯಾನ್ಸ್ ಮಾಡ್ತಿರೋಂತ ಎಲಿನಾನ ನಮ್ಗೆ ತೋರಿಸ್ತಾರೆ. ಇದರಿಂದ ಇವನು ಹೊರಗಡೆ ಬಂದು ಅವಳ ಕಾರ್ ಅನ್ನ ರಿಪೇರ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತಾನೆ ಈ ಜಾಗದಲ್ಲಿ ಇಲ್ಲಿಗಲ್ ಪಾರ್ಟಿ ನಡೀತಿದೆ ಅಂತ. ಇದರಿಂದ ಪೊಲೀಸರು ರೈಡ್ ಮಾಡೋದಕ್ಕೆ ಬಂದಾಗ ಇವಳು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾಳೆ, ಆದ್ರೆ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಆಗ ಹಮ್ಜಾ ಸ್ಕೂಟರ್ ತಗೊಂಡ್ ಬಂದಿದ್ರಿಂದ ಇವನ್ ಜೊತೆನೆ ಹೋಗ್ತಿರ್ತಾಳೆ. ಪೊಲೀಸರು ಕೂಡ ಇವರಿಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಚೇಸ್ ಮಾಡ್ಕೊಂಡ್ ಬರ್ತಿರ್ತಾರೆ. ಆದ್ರೆ ಹಮ್ಜಾ ಮಾತ್ರ ಅವರ ಕೈಗೆ ಸಿಗೋದಿಲ್ಲ. ತುಂಬಾ ಸ್ಪೀಡ್ ಆಗಿ ಬೈಕ್ ಅನ್ನ ಓಡಿಸ್ಕೊಂಡ್ ಬಂದಿದ್ರಿಂದ ಪೊಲೀಸರನ್ನ ಹಿಂದೆ ಬಿಟ್ಟು ಮುಂದೆ ಬಂದ್ಬಿಡ್ತಾರೆ. ಆಗ ಒಂದು ಜಾಗದಲ್ಲಿ ಪೆಟ್ರೋಲ್ ಮುಗ್ದೋಗಿ ಬೈಕ್ ಸ್ಟಾಪ್ ಆಗೋಗುತ್ತೆ. ಅದಕ್ಕೆ ನಿಮ್ ಬಗ್ಗೆ ಏನಾದ್ರು ಹೇಳಿ ಅಂತ ಎಲಿನ ಕೇಳಿದಾಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನಾನು ರೆಹಮಾನ್ ಡಕೇತ್ ನ ಗ್ಯಾಂಗ್ ನಲ್ಲಿ ಇದ್ದೀನಿ. ಅವನು ಏನೇನ್ ಕೆಟ್ಟ ಕೆಲಸನೆಲ್ಲ ಮಾಡ್ತಾನೋ ಅದ್ರಲ್ಲೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ. ಆದ್ರೆ ಯಾವ್ದೇ ತರದ ಕೆಟ್ಟ ಅಭ್ಯಾಸ ಇಲ್ಲ, ಕುಡಿಯೋದಿಲ್ಲ. ನನಗೂ ಈ ಕೆಲಸನೆಲ್ಲ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ. ಮನೇಲಿದ್ದಂತ ಕಷ್ಟದಿಂದ ಈ ದಂಧೆಗೆ ಬಂದೆ ಅಂತ. ಮನೆ ಸಿಕ್ತಿದ್ದಂಗೆ ಇವಳು ಹೋಗ್ತಿರ್ತಾಳೆ. ಇವನ್ಗೆ ಸಿಕ್ಕಿದ್ದಂತೆ ಇವಳ ಫೋನ್ ಅನ್ನು ವಾಪಸ್ ಕೊಡ್ತಾನೆ. ಇವನು ಪ್ರಾಮಾಣಿಕವಾಗಿ ಎಲ್ಲಾ ವಿಷಯನೂ ಹೇಳಿದ್ರಿಂದ ಇವಳಿಗೆ ತುಂಬಾ ಇಷ್ಟ ಆಗೋಗುತ್ತೆ. ನಂತರ ಹಮ್ಜಾ ಒಂದು ಸಣ್ಣ ಪೇಪರ್ ಇಂದ ಅಲಾಮ್ಗೆ ವಿಷಯ ಮುಟ್ಟಿಸ್ತಾನೆ. ಉತ್ತರ ಪ್ರದೇಶದಲ್ಲಿ ಫೇಕ್ ನೋಟ್ ಗಳನ್ನ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ ಅಂತ. ಈ ವಿಷಯನ ಅಲಾಮ್ ಅಜಯ್ ಸನ್ಯಾಲ್ಗೆ ಮುಟ್ಟಿಸ್ತಾನೆ. ಅಂದ್ರೆ ಇಲ್ಲಿ ಹಮ್ಜಾ, ಅಲಾಮ್ ಹಾಗೆ ಅಜಯ್ ಸನ್ಯಾಲ್ಗೆ ಏನೋ ಒಂದು ಕನೆಕ್ಷನ್ ಇದೆ. ಇಲ್ಲಿ ಅಜಯ್ ಸನ್ಯಾಲ್ ಮತ್ತೆ ಸುಶಾಂತ್ ಕಂತೂ ಅರ್ಥನೇ ಆಗ್ತಿರೋದಿಲ್ಲ. ಪಾಕಿಸ್ತಾನದವ್ರಿಗೆ ನಮ್ಮ ನೋಟ್ ಗಳ ಪ್ರಿಂಟಿಂಗ್ ಪ್ಲೇಟ್ಸ್ ಗಳು ಹೇಗ್ ಸಿಕ್ತು ಅಂತ. ಪ್ರಿಂಟಿಂಗ್ ಪ್ಲೇಟ್ಸ್ ಗಳು ಅಂತಂದ್ರೆ ನೋಟ್ ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಡಿಸೈನ್ ಬರುತ್ತಲ್ಲ, ಆ ಡಿಸೈನ್ ಆ ಪ್ರಿಂಟಿಂಗ್ ಪ್ಲೇಟ್ಸ್ ಗಳಲ್ಲೇ ಇರುತ್ತೆ. ಇದರಿಂದ ಅವರಿಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ನಮ್ಮ ದೇಶದ ಪ್ರಿಂಟಿಂಗ್ ಪ್ಲೇಟ್ಸ್ ಗಳು ಪಾಕಿಸ್ತಾನಕ್ಕೆ ಹೋಗಿ ಸೇರೋದಕ್ಕೆ ನಮ್ಮ ಇಂಡಿಯಾದವರೇ ಯಾರೋ ಸಹಾಯ ಮಾಡಿದ್ದಾರೆ, ಇಲ್ಲಾಂದ್ರೆ ಇದು ಸಾಧ್ಯನೇ ಇಲ್ಲ ಅಂತ. ನಂತರ ರೆಹಮಾನ್ ಆಗ್ಲೇ ಮೀಟ್ ಮಾಡ್ದಂತ ಜಾವೇದ್ ನ ನೋಡೋದಕ್ಕೆ ಅಂತ ಬಂದಿರ್ತಾನೆ. ಇಲ್ಲಿ ನೋಡಿದ್ರೆ ಇಂಡಿಯಾದ 500,000 ನೋಟ್ ಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಫೇಕ್ ಪ್ರಿಂಟಿಂಗ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ಇವರು ಇಲ್ಲಿಗೆ ಬಂದಿರುವಂತ ವಿಷಯನೇ ಬೇರೆ. ಆಗ ಪಾಕಿಸ್ತಾನ್ ಗವರ್ನಮೆಂಟ್ ಗೆ ಸೇರಿರುವಂತ ISI ಗ್ರೂಪ್ ನ ಲೀಡರ್ ಆಗಿರುವಂತ ಮೇಜರ್ ಇಕ್ಬಾಲ್ ರೆಹಮಾನ್ಗೆ ಹೇಳ್ತಾ ಹೋಗ್ತಾನೆ, ನಮ್ಗೆ ತುಂಬಾ ಗನ್ಗಳು ಬೇಕು, ಆದ್ರೆ ಆ ಗನ್ಗಳು ನಮ್ಮ ದೇಶದ ಅಂತ ಗೊತ್ತಾಗ್ಬಾರ್ದು, ಬೇರೆ ದೇಶಗಳ ಹೆಸರು ಇರಬೇಕು. ಆತರ ಗನ್ಗಳನ್ನ ಬಲೋಚಿಸ್ತಾನದಲ್ಲಿ ರೆಡಿ ಮಾಡ್ತಿದ್ದಾರೆ. ಅವರಿಂದ ಹೇಗಾದ್ರೂ ಮಾಡಿ ಗನ್ಗಳನ್ನ ನೀವು ನಮ್ಗೆ ಈಸ್ಕೊಡ್ಬೇಕು ಅಂತ. ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಬಲೋಚಿಸ್ತಾನದಲ್ಲಿ ಇರುವಂತ ಜನರೆಲ್ಲರೂ ಬಲೋಚ್ ಜನಾಂಗಕ್ಕೆ ಸೇರಿದವರು. ಅವರು ಸ್ವತಂತ್ರಕ್ಕೋಸ್ಕರ ISI ಗ್ರೂಪ್ ನ ವಿರುದ್ಧ ಯುದ್ಧ ಮಾಡ್ತಿದ್ದಾರೆ. ಆದ್ರಿಂದ ಅವರು ISI ಅವರಿಗೆ ಗನ್ಗಳನ್ನ ಕೊಡೋದಿಲ್ಲ. ಆದ್ರೆ ಬಲೋಚಿಸ್ತಾನದ ಜನರೆಲ್ಲರೂ ರೆಹಮಾನ್ ಡಕೇತ್ ನ ತುಂಬಾನೇ ನಂಬ್ತಾರೆ. ಅವ್ನ್ ಕೇಳಿದ್ರೆ ಗನ್ ಅನ್ನ ಕೊಟ್ಟೆ ಕೊಡ್ತಾರೆ ಅಂತ. ಇಲ್ಲಿ ಮೇಜರ್ ಇಕ್ಬಾಲೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ರಿವೀಲ್ ಮಾಡ್ತಾನೆ. ಅಕ್ಟೋಬರ್ 3ನೇ ತಾರೀಕಿಗೆ ಇಂಡಿಯಾದಲ್ಲಿ ನಮ್ಮ ಕಡೆಯ ಜನರು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಆ ಸಮಯದಲ್ಲಿ ಬಳಸೋದಕ್ಕೆ ಗನ್ಗಳು ಬೇಕು ಅಂತ. ಈ ಕೆಲಸ ನೀವು ಮಾಡ್ಕೊಟ್ರೆ PAP ಪಾರ್ಟಿಲಿ ಒಂದು ದೊಡ್ಡ ಪೊಸಿಷನ್ ನಿಮ್ಗೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದಂಗೆನೆ ರೆಹಮಾನ್ ಕೂಡ ಈ ಕೆಲಸಕ್ಕೆ ಸರಿ ಅಂತ ಒಪ್ಕೊಬಿಡ್ತಾನೆ. ಆದ್ರೆ ಅವರೆಲ್ಲರೂ ಹೋದ್ಮೇಲೆ ಜಾವೇದ್ ಜಮೀಲ್ಗೆ ಕಾಲ್ ಮಾಡಿ ಹೇಳ್ತಾನೆ, ರೆಹಮಾನ್ ಡಕೇತ್ ನಿನ್ನ ವಿರುದ್ಧನೇ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ನೋಡ್ತಿದ್ದಾನೆ ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ SP ಚೌಧರಿ ಅಸ್ಲಾಂ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಇವನು 3 ಕ್ರಿಮಿನಲ್ಸ್ ನ ಹಿಡಿದು
ಹೊಡೆದು ತುಂಬಾ ಭಯಂಕರವಾಗಿ ಸಾಯಿಸ್ಬಿಡ್ತಾನೆ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಪೊಲೀಸ್ ಹೆಸರಲ್ಲಿ ಇರುವಂತ ಒಬ್ಬ ರೌಡಿ ಇವನು. ಅದೇ ಸಮಯಕ್ಕೆ ಜಮೀಲ್ ಇವನಿಗೆ ಕಾಲ್ ಮಾಡಿ ಲ್ಯಾರಿಗೆ ನೀನು ಬರ್ಬೇಕು ಅಂತಾನೆ. ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಚೌಧರಿ ಹಾಗೆ ರೆಹಮಾನ್ ಡಕೈತ್ ನ ಮಧ್ಯೆ ಒಂದು ದೊಡ್ಡ ದುಶ್ಮನಿನೇ ಇತ್ತು. ಅದಕ್ಕೆ ಅವನನ್ನ ಸಾಯಿಸೋದಕ್ಕೆ ಚೌಧರಿನ ಜಮೀಲ್ ಕರೆಸ್ತಿರೋದು. ಆದ್ರೆ ಈ ಕಡೆ ಮನೆಗ್ ಬಂದಾಗ ಹಮ್ಜಾ ರೆಹಮಾನ್ಗೆ ಹೇಳ್ತಿರ್ತಾನೆ, ನಮ್ಮ ಬಲೋಚ್ ಜನಾಂಗದ ಜನರೆಲ್ಲರೂ ISI ವಿರುದ್ಧ ಯುದ್ಧ ಮಾಡ್ತಿದ್ದಾರೆ ಸ್ವತಂತ್ರಕ್ಕೋಸ್ಕರ. ಆದ್ರೆ ನಾವು ISI ಅವರ ಜೊತೆನೆ ಕೈ ಜೋಡಿಸೋದು ಇಷ್ಟು ಸರಿ ಅಂತ. ಇಲ್ಲಿ ರೆಹಮಾನ್ಗೆ ಎಷ್ಟು ದುರಾಸೆ ಬಂದ್ಬಿಟ್ಟಿರುತ್ತೆ ಅಂತಂದ್ರೆ ನನಗೆ ಇದನ್ನೆಲ್ಲ ಹೇಳ್ಕೊಡ್ತಿ ಅಂತ ಹೊಡೆಯೋದಕ್ಕೆ ಬರ್ತಿರ್ತಾನೆ. ಉಸೈರ್ ಅವನನ್ನ ತಡಿತಾನೆ. ಮೇಜರ್ ಇಕ್ಬಾಲ್ ಹೇಳುದ್ನಲ್ಲ, ಅಕ್ಟೋಬರ್ 3ನೇ ತಾರೀಕಿಗೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿದೀವಿ ಅಂತ. ಇದರಿಂದ ಅಲಾಮ್ ಹಾಗೆ ಹಮ್ಜಾ ಇಬ್ರು ಸೇರಿ ಕಂಡಿಡ್ದ್ ಬಿಡ್ತಾರೆ. ಅವರು ಅಟ್ಯಾಕ್ ಮಾಡ್ತಿರೋದು ಇಂಡಿಯಾದ ಗುಜರಾತ್ ಮೇಲೆ ಅಂತ. ಈ ಕಡೆ ಇಂಡಿಯಾದ ಇಂಟೆಲಿಜೆನ್ಸ್ ಆಫೀಸ್ ನಲ್ಲಿ ನೋಡಿದ್ರೆ ಪಾಕಿಸ್ತಾನದಲ್ಲಿರುವಂತ ನಮ್ಮ ಇಂಡಿಯಾದ ತುಂಬಾ ಜನರು ಒಂದೇ ಸಲ ಕಾಲ್ ಮಾಡಿ ಹೇಳ್ತಿರ್ತಾರೆ ಅಕ್ಟೋಬರ್ 3ನೇ ತಾರೀಕಿಗೆ ಇಂಡಿಯಾ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ. ಆದ್ರೆ ಪ್ರತಿಯೊಬ್ರು ಕೂಡ ಬೇರೆ ಬೇರೆ ಲೊಕೇಶನ್ ಹೇಳ್ತಿರ್ತಾರೆ. ಒಬ್ರು ಗುಜರಾತ್ ಅಂದ್ರೆ ಇನ್ನೊಬ್ರು ಡೆಲ್ಲಿ ಅಂತಿರ್ತಾರೆ. ಇದರಿಂದ ಎಲ್ಲರಿಗೂ ಕನ್ಫ್ಯೂಸ್ ಆಗಿರುತ್ತೆ ನಿಜವಾಗ್ಲೂ ಯಾವ ಜಾಗದ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ. ಮುಂದಿನ ಸೀನ್ ನಲ್ಲಿ ರೆಹಮಾನ್ ಡಕೈತ್ ಬಲೋಚಿಸ್ತಾನ್ಗೆ ಬಂದು ತಲುಪ್ತಾನೆ. ಇಲ್ಲಿರುವಂತ ಜನರಿಗೆ ರೆಹಮಾನ್ ಡಕೈತ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಅದ್ಭುತವಾಗಿ ಸ್ವಾಗತನ ಮಾಡ್ತಾರೆ. ಹಾಗೆ ನಮ್ಗೆ ತುಂಬಾ ಗನ್ಗಳು ಬೇಕು ಅಂತ ಈಸ್ಕೊಳ್ತಾನೆ ಕೂಡ. ಆದ್ರೆ ಗನ್ಗಳನ್ನ ನಾವು ISIಗೆ ಕೊಡ್ತಿದೀವಿ ಅಂತ ಮಾತ್ರ ಹೇಳೋದಿಲ್ಲ. ಗನ್ ಎಲ್ಲ ಸಿಕ್ಕಿದ್ಮೇಲೆ ಅವನಿಗೆ ತುಂಬಾನೇ ಸಂತೋಷ ಆಗ್ತಿರುತ್ತೆ. ನಂತರ ಚೌಧರಿ ಅಸ್ಲಾಂ ಜಮೀಲ್ ನ ಮನೆಗೆ ಬಂದಾಗ ಜಮೀಲ್ ಹೇಳ್ತಿರ್ತಾನೆ, ಇನ್ಮೇಲ್ದ ನೀನು ಲ್ಯಾರಿ ಟೌನ್ ನಲ್ಲಿ ಪೊಲೀಸ್ ಆಫೀಸರ್ ಆಗಿ ರೆಹಮಾನ್ ಡಕೈತ್ ನ ಸಾಯಿಸ್ಬೇಕು ಅಂತ. ಆದ್ರೆ ಚೌಧರಿಗೆ ಮಾತ್ರ ಇವನ್ ಮೇಲೆ ನಂಬಿಕೆ ಬರ್ತಿರೋದಿಲ್ಲ. ಯಾಕೆಂತಂದ್ರೆ ತುಂಬಾ ವರ್ಷಗಳ ಹಿಂದೆ ಇವನು ಇದೇ ಟೌನ್ ನಲ್ಲಿ ಪೊಲೀಸ್ ಆಗಿದ್ದ. ಆಗ ರೆಹಮಾನ್ ಡಕೈತ್ ನ ಎನ್ಕೌಂಟರ್ ಮಾಡುವಂತ ಚಾನ್ಸ್ ಕೂಡ ಸಿಕ್ಕಿತ್ತು. ಆದ್ರೆ ಆ ಸಮಯದಲ್ಲಿ ಜಮೀಲ್ ರೆಹಮಾನ್ ನ ಜೊತೆ ಸೇರ್ಕೊಂಡು ಎನ್ಕೌಂಟರ್ ಅನ್ನ ಸ್ಟಾಪ್ ಮಾಡಿಸಿದ್ದ. ಅದಕ್ಕೆ ಇವನು ಹೇಳ್ತಿರ್ತಾನೆ, ನಾನು ಈ ಜಾಗದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದು ರೆಹಮಾನ್ ನ ಸಾಯಿಸ್ಬೇಕು ಅಂತಂದ್ರೆ ನನಗೆ ಯಾರು ಕೂಡ ಆರ್ಡರ್ ಕೊಡಬಾರ್ದು. ನನಗೆ ಹೇಗ್ ಬೇಕೋ ಹಾಗೆ ಕೆಲಸ ಮಾಡ್ತೀನಿ ಅಂತ. ಜಮೀಲ್ ಕೂಡ ಇದಕ್ಕೆ ಸರಿ ಅಂತ ಒಪ್ಕೊಳ್ತಾನೆ. ಆದ್ರೆ ಈ ಕಡೆ ನೋಡಿದ್ರೆ ಜಮೀಲ್ ನ ಮಗಳು ಎಲಿನಾ ಹಾಗೆ ಹಮ್ಜಾ ಮಧ್ಯೆ ಪ್ರೀತಿ ಶುರು ಆಗೋಗಿರುತ್ತೆ. ಇದರಿಂದ ಒಟ್ಟಿಗೆ ತುಂಬಾ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ತಾರೆ. ಅದೇ ರೀತಿ ಚೌಧರಿ ಕೂಡ ಲ್ಯಾರಿ ಟೌನ್ ಗೆ ಟ್ರಾನ್ಸ್ಫರ್ ಆಗಿ ರೆಹಮಾನ್ ಡಕೈತ್ ನ ಬೇಟೆ ಆಡೋದಕ್ಕೆ ಅಂತ ಒಂದು ಸ್ಟ್ರಾಂಗ್ ಆಗಿರುವಂತ ಟೀಮ್ ಅನ್ನ ರೆಡಿ ಮಾಡ್ಕೊಳ್ತಿರ್ತಾನೆ. ನಂತರ ಜಮೀಲ್ ನ ಫ್ಯಾಮಿಲಿ ಒಂದು ಹಬ್ಬಕ್ಕೆ ಅಂತ ರೆಹಮಾನ್ ನ ಮನೆಗೆ ಬಂದಿರ್ತಾರೆ. ಈ ಸಮಯದಲ್ಲಿ ಎಲಿನಾ ಹಾಗೆ ಹಮ್ಜಾ ಕದ್ದು ಮುಚ್ಚಿ ಮಾತಾಡ್ತಿರ್ತಾರೆ. ಹಾಗೆ ಒಂದು ದಿನ ಎಲಿನಾನ ಕರ್ಕೊಂಡ್ ಬಂದು ಅಲಾಮ್ಗೂ ಕೂಡ ಮೀಟ್ ಮಾಡಿಸ್ತಾನೆ. ಆದ್ರೆ ಇವಳು ಪೇಪರ್ ನಲ್ಲಿರುವಂತ ಚೌಧರಿನ ನೋಡಿ ಈ ವ್ಯಕ್ತಿ ನನ್ನ ತಂದೆನ ಮೀಟ್ ಮಾಡೋದಕ್ಕೆ ಆಗಾಗ ಮನೆಗ್ ಬರ್ತಿರ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಹಮ್ಜಾ ಕೂಡ ಈ ಚೌಧರಿಯಿಂದ ನಮ್ಗೆ ಅಪಾಯ ಇದೆ, ಅವ್ರ ಮೇಲೆ ಕಣ್ಣಿಟ್ಟಿರು ಅಂತ ಹೇಳ್ತಾನೆ. ಈ ಕಡೆ ಅಜಯ್ ಹಾಗೆ ಸುಶಾಂತ್ ಅವರಿಗೆ ಡೂಪ್ಲಿಕೇಟ್ ನೋಟ್ ಗಳ ಕೇಸ್ ನ ಬಗ್ಗೆ ಗೊತ್ತಾಗೋಗಿರುತ್ತೆ. ಆಕ್ಚುಲಿ ನಮ್ಮ ದೇಶದ ಪ್ರಿಂಟಿಂಗ್ ಪ್ಲೇಟ್ಸ್ ಗಳನ್ನ ತಯಾರು ಮಾಡೋದು ಇಂಗ್ಲೆಂಡ್ ದೇಶದ ಲಜರರ್ಸ್ ಡ್ಯೂ ಅನ್ನೋ ಒಂದು ಕಂಪನಿ. ನಮ್ಮ ದೇಶದ ಒಬ್ರು ಮಿನಿಸ್ಟರ್ ಅದೇ ತರದ ಪ್ರಿಂಟಿಂಗ್ ಪ್ಲೇಟ್ಸ್ ಗಳನ್ನ ಡೂಪ್ಲಿಕೇಟ್ ಮಾಡಿಸ್ಕೊಂಡು ಪಾಕಿಸ್ತಾನದ ಇಕ್ಬಾಲ್ ಹಾಗೆ ಜಾವೇದ್ಗೆ ಮಾರಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಮೊದಲನೇ ಸಲ ನಮ್ಗೆ ಆ ಪ್ರಿಂಟಿಂಗ್ ಪ್ಲೇಟ್ಸ್ ಗಳನ್ನ ತೋರಿಸ್ತಾರೆ. ಇಲ್ಲಿ ಆ ಮಿನಿಸ್ಟರ್ ಪ್ರಿಂಟಿಂಗ್ ಪ್ಲೇಟ್ಸ್ ಗಳನ್ನ ಮಾರಿರೋದ್ರಿಂದ ಅವನಿಗೆ ತುಂಬಾ ದುಡ್ಡು ಕೂಡ ಸಿಕ್ಕಿರುತ್ತೆ. ಈ ವಿಷಯ ಅವ್ರಿಗೆ ಗೊತ್ತಿದ್ರು ಕೂಡ ಇವ್ರ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಆ ಮಿನಿಸ್ಟರ್ ಅಷ್ಟೊಂದು ಪವರ್ಫುಲ್ ಆಗಿರ್ತಾನೆ. ನಂತರ ಗನ್ಗಳನ್ನ ಇಕ್ಬಾಲ್ಗೆ ಡೆಲಿವರ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ರೆಹಮಾನ್ ನ 2ನೇ ಮಗನಿಗೆ ಏನೋ ಆಗೋಗಿದೆ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ ಮನೆ ಕೆಲಸದವನು ಯಾರಿಗೂ ಹೇಳ್ತಿರೋದನ್ನ ಹಮ್ಜಾ ನೋಡ್ಬಿಡ್ತಾನೆ. ನಂತರ ಉಜೈರ್ ಮತ್ತೆ ಹಮ್ಜಾ ಗನ್ಗಳನ್ನ ತಗೊಂಡು ಇಕ್ಬಾಲ್ ಹತ್ರ ಬರ್ತಾರೆ ಅವನಿಗೆ ಕೊಡೋದಕ್ಕೆ ಅಂತ. ಆಗ ಇಕ್ಬಾಲ್ ಒಂದಷ್ಟು ಸಣ್ಣ ಸಣ್ಣ ಹುಡುಗರನ್ನ ಕರೆಸ್ತಾನೆ ಗನ್ಗಳನ್ನ ಕೊಡೋದಕ್ಕೆ ಅಂತ. ಗನ್ ಕೊಡ್ತಿದ್ದಂಗೆನೆ ಗನ್ನ ಬದಲಾಗಿ ತುಂಬಾ ದುಡ್ಡು ಕೂಡ ಇವರಿಗೆ ಸಿಗುತ್ತೆ. ಈ ಕಡೆ ರೆಹಮಾನ್ ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಕಾರ್ ನ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾರೆ. ನೋಡಿದ್ರೆ SP ಚೌಧರಿ ಅಸ್ಲಾಂ ಎಲ್ಲಾ ತಯಾರಿನೂ ಮಾಡ್ಕೊಂಡು ಬಂದಿರ್ತಾನೆ ರೆಹಮಾನ್ ನ ಅರೆಸ್ಟ್ ಮಾಡೋದಕ್ಕೆ ಅಂತ. ಅಷ್ಟೇ ಅಲ್ಲದೆ ಈ ಕಡೆ ಹಮ್ಜಾಗೆ ಗೊತ್ತಾಗೋಗಿರುತ್ತೆ ಅಕ್ಟೋಬರ್ 3ಕ್ಕೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿದ್ರಲ್ಲ, ಆ ಅಟ್ಯಾಕ್ ಅನ್ನ ಇಕ್ಬಾಲ್ ನ ಟೀಮ್ ನವರು ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ಆ ಅಟ್ಯಾಕ್ ನ ಬಗ್ಗೆ ಇಂಡಿಯಾದವ್ರಿಗೆ ಗೊತ್ತಾಗೋಗಿದೆ ಅಂತ. ಈ ಕಡೆ ರೆಹಮಾನ್ ಇವನ ಹೆಂಡತಿಗೆ ಮಗುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗು ಅಂತ ಹೇಳಿ ಇವನ ಹೆಂಡತಿ ಮಗುಗೆ ಯಾವುದೇ ತರದ ಅಪಾಯ ಆಗ್ಬಾರ್ದು ಅಂತ ಚೌಧರಿಗೆ ಬಂದು ಸರೆಂಡರ್ ಆಗೋಗ್ತಾನೆ. ಹಾಗೆ ಈ ಕಡೆ ಇಕ್ಬಾಲ್ ನಮ್ಗೆ ಇಂಡಿಯಾದ ಒಬ್ಬ ಸ್ಪೈ ಸಿಕ್ಕಾಕೊಂಡಿದ್ದಾನೆ ಅಂತ ಕರ್ಕೊಂಡ್ ಬಂದು ಹಮ್ಜಾಗೆ ತೋರಿಸ್ತಾನೆ. ಈ ಇಂಡಿಯನ್ ಸ್ಪೈಗೆ ತುಂಬಾ ಕ್ರೂರವಾಗಿ ಹಿಂಸೆ ಕೊಡ್ತಿರ್ತಾರೆ. ಆಕ್ಚುಲಿ ಇಂಡಿಯನ್ ಸ್ಪೈ ಅಂದ್ರೆ ಬೇರೆ ಏನು ಅಲ್ಲ, ನಮ್ಮ ಇಂಡಿಯಾಗೆ ಸೇರಿರುವಂತ ವ್ಯಕ್ತಿ ಪಾಕಿಸ್ತಾನ್ಗೆ ಬಂದು ಪಾಕಿಸ್ತಾನದ ಒಂಥರನೇ ಬದುಕ್ತಿರ್ತಾನೆ. ಆದ್ರೆ ಪಾಕಿಸ್ತಾನದಲ್ಲಿ ಸಿಗುವಂತ ಇನ್ಫಾರ್ಮೇಶನ್ ಗಳನ್ನೆಲ್ಲ ಇಂಡಿಯಾಗೆ ಕಳಿಸ್ತಿರ್ತಾನೆ. ಹಮ್ಜಾನು ಕೂಡ ಅದೇ ರೀತಿ ಒಬ್ಬ ಇಂಡಿಯನ್ ಸ್ಪೈ. ಇವನೇನಾದ್ರೂ ಇಂಡಿಯನ್ ಸ್ಪೈ ಅಂತ ಗೊತ್ತಾದ್ರೆ ಇವನ್ಗೂ ಕೂಡ ಇಷ್ಟೇ ಹಿಂಸೆನ ಕೊಟ್ಟು ಸಾಯಿಸ್ಬಿಡ್ತಾರೆ. ನಂತರ ಉಸೈರ್ ಹಾಗೆ ಹಮ್ಜಾಗೆ ಗೊತ್ತಾಗುತ್ತೆ ಚೌಧರಿ ರೆಹಮಾನ್ ನ ಅರೆಸ್ಟ್ ಮಾಡ್ಬಿಟ್ಟಿದ್ದಾನೆ ಅಂತ. ಇದರಿಂದ ಅವರು ಜಮೀಲ್ಗೆ ಕಾಲ್ ಮಾಡಿದಾಗ ಆಯ್ತು ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇವನು ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ, ಆರಾಮಾಗಿ ಟಿವಿ ನೋಡ್ತಿರ್ತಾನೆ. ಆಗ ಹಮ್ಜಾಗೆ ಆ ಮನೆ ಕೆಲ್ಸದ ವ್ಯಕ್ತಿ ನೆನಪಾಗೋಗ್ತಾನೆ.
ಈ ಕಡೆ ರೆಹಮಾನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಚೌಧರಿ ಕಡೆಯ ಜನರು ಇವನಿಗೆ ಚೆನ್ನಾಗಿ ಹೊಡಿತಿರ್ತಾರೆ. ಹಾಗೆ ಹಮ್ಜಾ ರೆಹಮಾನ್ನ ಮನೆಗೆ ಬಂದು ಇಲ್ಲಿರುವಂತ ಕೆಲಸದ ವ್ಯಕ್ತಿಗೆ ಚೆನ್ನಾಗಿ ಹೊಡಿತಿರ್ತಾನೆ. ರೆಹಮಾನ್ನ ಮಗನ ಊಟದಲ್ಲಿ ಏನ್ ಮಿಕ್ಸ್ ಮಾಡಿದ್ದೆ, ಯಾರ್ ನಿನ್ಗೆ ರೆಹಮಾನ್ನ ಹೊರಗಡೆ ಹೋಗೋ ರೀತಿ ಮಾಡು ಅಂತ ಹೇಳಿದ್ದು ಹೇಳು ಅಂತ. ಯಾವಾಗ ಇವನ ಒಂದೊಂದೇ ಬೆರಳುಗಳನ್ನ ಕಟ್ ಮಾಡ್ತಿರ್ತಾನೋ ಹೇಳ್ಬಿಡ್ತಾನೆ. ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು ಹರ್ಷದ್ ಪಪ್ಪು ಅಂತ. ಹೌದು, ಬಾಬು ಡಕೈತ್ ನ ಮಗ ಹರ್ಷದ್ ಪಪ್ಪುನೇ. ಅದೇ ಸಮಯಕ್ಕೆ ಎಲಿನ ಕಾಲ್ ಮಾಡಿ ನಿನ್ಗೊಂದು ವಿಡಿಯೋ ಕಳಿಸಿದೀನಿ ನೋಡು ಅಂತಾಳೆ. ಇವನು ಕೂಡ ವಿಡಿಯೋ ನೋಡ್ತಾನೆ. ನಂತರ ಎಲ್ಲೂ ಕೂಡ ಹೊರಗಡೆ ಓಡಾಡ್ಬೇಡ, ಸೀದಾ ನನ್ ಮನೆಗೆ ಹೋಗು, ನನ್ ಬರೋವರೆಗೂ ಅಲ್ಲೇ ಇರುವಂತಾನೆ. ನಂತರ ರೆಹಮಾನ್ನ ಸಾಯಿಸೋದಕ್ಕೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ಜಮೀಲ್ಗೆ ಒಂದು ವಿಡಿಯೋ ಬರುತ್ತೆ. ಈ ವಿಡಿಯೋದಲ್ಲಿ ಹರ್ಷದ್ ಪಪ್ಪು, ಜಮೀಲ್ ಹಾಗೆ ಚೌಧರಿ ರೆಹಮಾನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಿರ್ತಾರೆ. ಇದೇ ವಿಡಿಯೋನ ಎಲಿನಾ ಹಮ್ಜಾಗೆ ಕಳಿಸಿದ್ದು. ಆಗ ಹಮ್ಜಾ ಜಮೀಲ್ಗೆ ಕಾಲ್ ಮಾಡಿ ರೆಹಮಾನ್ ನನ್ಗೆ ಸೇಫ್ ಆಗಿ ಬೇಕು, ಇಲ್ಲಾಂತಂದ್ರೆ ಈ ವಿಡಿಯೋ ಟಿವಿಲೆಲ್ಲ ಓಡಾಡ್ತಿರುತ್ತೆ ಅಂತಾನೆ. ಈ ಕಡೆ ಚೌಧರಿ ರೆಹಮಾನ್ನ ಸಾಯಿಸೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಜಮೀಲ್ ಇವನ್ಗೂ ಕೂಡ ವಿಡಿಯೋನ ಕಳಿಸಿ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಅವನನ್ನ ಸಾಯಿಸ್ಬೇಡ, ಬಿಟ್ಬಿಡು ಅಂತ. ಆದ್ರೆ ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಈ ವಿಷಯನ ಹಮ್ಜಾಗೆ ಹೇಳಿದಾಗ ಹಮ್ಜಾ ಕೂಡ ಅವನ ಆಫೀಸ್ ಎಲ್ಲಿದೆ ಅಂತ ಜಮೀಲ್ನ ಕೇಳ್ತಾನೆ. ನಂತರ ಚೌಧರಿ ಆಫೀಸ್ ಅನ್ನ ಕಂಟ್ರೋಲ್ಗೆ ತಗೊಳ್ತಾರೆ. ಆಗ ಚೌಧರಿಗೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಚೌಧರಿಯ ಟೀಮ್ ಅವರಿಗೆ ಚೆನ್ನಾಗಿ ಹೊಡಿತಾ ಹಮ್ಜಾ ಹೇಳ್ತಿರ್ತಾನೆ, ನಿನ್ನ ಜನರು ಬದುಕಿರ್ಬೇಕು ಅಂತಂದ್ರೆ ರೆಹಮಾನ್ನ ಕರ್ಕೊಂಡ್ ಬಂದು ನಮ್ಗೆ ಸೇಫ್ ಆಗಿ ಒಪ್ಪಿಸು ಅಂತ. ಬೇರೆ ದಾರಿ ಇಲ್ದೆ ಚೌಧರಿ ಕೂಡ ಅವನನ್ನ ಒಪ್ಪಿಸೋದಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಇದರಿಂದ ರೆಹಮಾನ್ ಕೂಡ ನಗ್ನಗ್ತಾನೆ ಅವನ ಗ್ಯಾಂಗ್ ಅವ್ರ ಹತ್ರ ಹೋಗ್ತಾನೆ. ಆಗ ಚೌಧರಿ ಹಮ್ಜಾನ ಕರೆದು ಇದೆಲ್ಲ ಇಲ್ಲಿಗೆ ಮುಗಿಯೋದಿಲ್ಲ ಅಂತ ಹೇಳ್ತಾನೆ. ನಂತರ ರೆಹಮಾನ್ ಸೇಫ್ ಆಗಿ ಬಂದಿರೋದ್ರಿಂದ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ರೆಹಮಾನ್ ಅಂತೂ ಹಮ್ಜಾ ಕೆಲಸದಿಂದ ತುಂಬಾ ಸಂತೋಷವಾಗಿರ್ತಾನೆ. ಆದ್ರೆ ಇಲ್ಲಿ ಹಮ್ಜಾ ಇವನನ್ನ ಸಾಯಿಸೋದಕ್ಕೆ ಜಮೀಲ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದ ಅಂತ ಹೇಳೋದಿಲ್ಲ. ಬರೀ ಹರ್ಷದ್ ಪಪ್ಪು ಹಾಗೆ ಚೌಧರಿ ಮಾತ್ರ ಇನ್ವಾಲ್ವ್ ಆಗಿದ್ರು ಅಂತ ಹೇಳ್ತಾನೆ. ಇದಾದ್ಮೇಲೆ ಇವನು ಮನೆಗ್ ಬಂದಾಗ ಎಲಿನಾ ಇವನ್ಗೋಸ್ಕರ ಕಾಯ್ತಿರ್ತಾಳೆ. ಅಂದ್ರೆ ಇವರಿಬ್ರು ಜೊತೆಲೆ ಬದುಕೋದಕ್ಕೆ ಶುರು ಮಾಡ್ತಾರೆ. ನಂತರ ರೆಹಮಾನ್ ಇಕ್ಬಾಲ್ ನ ಮೀಟ್ ಮಾಡೋದಕ್ಕೆ ಬಂದಾಗ ಇಂಡಿಯನ್ ನ್ಯೂಸ್ ಚಾನೆಲ್ ಗಳಲ್ಲಿ ಹೇಳ್ತಿರ್ತಾರೆ, ಪಾಕಿಸ್ತಾನ್ಗೆ ಸೇರಿರುವಂತ ಒಂದಷ್ಟು ಹುಡುಗರು ಮುಂಬೈನ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅಂತ. ಅಂದಂಗೆ ಅಟ್ಯಾಕ್ ಮಾಡಿರುವಂತ ಹುಡುಗರು ಬೇರೆ ಯಾರು ಅಲ್ಲ, ಆಗ್ಲೇ ಹಮ್ಜಾ ಗನ್ನನ್ನು ಕೊಟ್ಟಿದ್ನಲ್ಲ ಸಣ್ಣ ಸಣ್ಣ ಹುಡುಗರು ಅವ್ರೇನೆ. ಇದರಿಂದ ಇವನಿಗೆ ಭಯ, ಬೇಜಾರು, ಶಾಕ್ ಹಾಗೆ ಪಶ್ಚಾತ್ತಾಪ ಎಲ್ಲ ಒಟ್ಟಿಗೆ ಆಗ್ತಿರುತ್ತೆ. ಆದ್ರೆ ಯಾರ ಮುಂದೆನೂ ಜಾಸ್ತಿ ತೋರಿಸ್ಕೊಳ್ತಿರೋದಿಲ್ಲ. ಅಂದಂಗೆ ಈ ಅಟ್ಯಾಕ್ ಮಾಡಿದ್ದು ಅಕ್ಟೋಬರ್ 3ಕ್ಕಲ್ಲ, ಬದಲಾಗಿ ನವೆಂಬರ್ 26ಕ್ಕೆ. ಇದನ್ನೆಲ್ಲ ನೋಡಿ ಅಜಯ್ ಸನ್ಯಾಲ್ಗೂ ಕೂಡ ತುಂಬಾನೇ ದುಃಖ ಆಗೋಗುತ್ತೆ. ಇದರಿಂದ ಹಮ್ಜಾ ಅಲಾಮ್ ಹತ್ರ ಬಂದು ಕೇಳ್ತಿರ್ತಾನೆ, ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಲ್ಲ, ಆದ್ರೂ ಏನಕ್ಕೆ ಅವರು ತಡಿಲಿಲ್ಲ ಅಂತ. ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದು ಅಕ್ಟೋಬರ್ 3ಕ್ಕೆ, ನವೆಂಬರ್ 26ಕ್ಕಲ್ಲ ಅಂತ ಇವನು ಹೇಳಿದಾಗ ಹಮ್ಜಾಗೆ ಇವನ್ ಮೇಲೆ ಇವನಿಗೆ ತುಂಬಾ ಕೋಪ ಬರ್ತಿರುತ್ತೆ. ಯಾಕೆಂತಂದ್ರೆ ಹುಡುಗರಿಗೆ ಗನ್ ಅನ್ನ ಇವನ ಕೈಯಾರೇನೆ ಕೊಟ್ಟಿದ್ದ. ಇದೇ ಕೋಪದಲ್ಲಿ ನಾನು ಅವ್ರೆಲ್ಲರನ್ನು ಸಾಯಿಸ್ಬಿಡ್ತೀನಿ ಅಂತ ಇವನು ಹೇಳ್ತಿದ್ರೆ ಆಗ ಅಲಾಮ್ ನಾವ್ ಈ ಯುದ್ಧನ ಗೆಲ್ಬೇಕು ಅಂತಂದ್ರೆ ತಾಳ್ಮೆಯಿಂದ ಒಂದೊಂದೇ ಹೆಜ್ಜೆನ ಇಡಬೇಕು ಅಂತ ಇವನಿಗೆ ಸಮಾಧಾನ ಮಾಡ್ತಾನೆ. ಹೇಳ್ಬೇಕು ಅಂತಂದ್ರೆ ಅಲಾಮ್ ಕೂಡ ಒಬ್ಬ ಇಂಡಿಯನ್ ಸ್ಪೈ. ಇದಾದ್ಮೇಲೆ ಇನ್ಫಾರ್ಮೇಶನ್ ಗಳಿರುವಂತ ಒಂದು ಬುಕ್ ಅನ್ನ ಇವನಿಗೆ ಕೊಡ್ತಾನೆ. ಅದನ್ನ ತಗೊಂಡು ಇವನು ಮನೆಗ್ ಬಂದ್ರೆ ಎಲಿನಾ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ. ನೆನ್ನೆ ಎಲ್ಲ ಎಲ್ಲಿಗೆ ಹೋಗಿದ್ದೆ, ನಿನ್ಗೋಸ್ಕರ ನಾನು ಎಷ್ಟೊತ್ವರೆಗೂ ಕಾಯ್ತಿದ್ದೆ ಅಂತ. ಆಗ ಇವನು ಕೂಡ ಕೋಪದಿಂದನೆ, ನಾನು ಇಡೀ ಲ್ಯಾರಿ ಟೌನ್ಗೆ ಕಿಂಗ್ ಆಗ್ಬೇಕು, ನಿನ್ಗೆ ನನ್ ಜೊತೆ ಇರೋದಕ್ಕೆ ಇಷ್ಟ ಇತ್ತು ಅಂತಂದ್ರೆ ನನ್ನ ಯಾವುದೇ ತರದ ಪ್ರಶ್ನೆ ಕೇಳಬಾರ್ದು, ಆಗೋದಿಲ್ಲ ಅಂತಂದ್ರೆ ಇಲ್ಲಿಂದ ಹೊಟ್ಟೋಗು ಅಂತ. ಆದ್ರೆ ಇವಳು ಇವನ್ ಜೊತೆನೆ ಇರ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ನಂತರ ಸೀನ್ 2009ಕ್ಕೆ ಶಿಫ್ಟ್ ಆದಾಗ ಪಾಕಿಸ್ತಾನದ ಪ್ರೆಸಿಡೆಂಟ್ ಇವನ PAP ಪಾರ್ಟಿ ಲ್ಯಾರಿ ಟೌನ್ ನಲ್ಲಿ ಎಲೆಕ್ಷನ್ ಗೆದ್ದಿರೋದ್ರಿಂದ ಸ್ಪೀಚ್ ಅನ್ನ ಕೊಡ್ತಿರ್ತಾನೆ. ಇದ್ರ ಜೊತೆಗೇನೆ ಮುಂದಿನ ವರ್ಷದಿಂದ ಲ್ಯಾರಿ ಟೌನ್ ನಲ್ಲಿ ಜಮೀಲ್ ನ ಬದಲು ರೆಹಮಾನ್ ಎಲೆಕ್ಷನ್ ಗೆ ನಿಂತ್ಕೊಳ್ತಾನೆ ಅಂತಾನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇದನ್ನ ಕೇಳಿ ಜಮೀಲ್ಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಜಮೀಲ್ ಕೋಪ ಮಾಡ್ಕೊಂಡಿರೋದನ್ನ ಹಮ್ಜಾ ಕೂಡ ನೋಡ್ತಾನೆ. ಈ ರೀತಿ ರೆಹಮಾನ್ ಎಲೆಕ್ಷನ್ ಗೆ ನಿಂತಿರೋದು ಚೌಧರಿಗಂತೂ ಇನ್ನೂ ಇಷ್ಟ ಇರೋದಿಲ್ಲ. ಇದಾದ್ಮೇಲೆ ಮನೆಗ್ ಬಂದಾಗ ಎಲಿನಾಗೂ ಕೂಡ ಗೊತ್ತಾಗಿರುತ್ತೆ ಇವಳ ತಂದೆ ಪವರ್ ಇಂದ ಕೆಳಗಡೆ ಇಳಿತಿದ್ದಾನೆ ಅಂತ. ಅದ್ರ ಬಗ್ಗೆ ಅವಳಿಗೆ ಜಾಸ್ತಿ ಏನು ಟೆನ್ಷನ್ ಇರೋದಿಲ್ಲ. ಆದ್ರೆ ಹಮ್ಜಾ ಮಾತ್ರ ನಾಳೆ ನಿನ್ ತಂದೆನ ಮನೆ ಕರಿ ನಾನ್ ಮಾತಾಡ್ಬೇಕು ಅಂತಾನೆ. ಜಮೀಲ್ ಕೂಡ ಮಾರನೇ ದಿನ ಇವ್ರ ಮನೆಗೇನೋ ಬಂದಿರ್ತಾನೆ. ಆದ್ರೆ ಹಮ್ಜಾ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಅವತ್ ಇವನು ಮಧ್ಯ ಬರ್ದೇ ಇದ್ದಿದ್ರೆ ಇವತ್ತು ರೆಹಮಾನ್ ಸಾಯ್ತಿದ್ದ, ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ. ಆಗ ಹಮ್ಜಾ ಕೂಡ ಹೇಳ್ತಾ ಹೋಗ್ತಾನೆ, ನೀವು ಪವರ್ ನಲ್ಲಿ ಇರೋದಕ್ಕೆ ಒಂದ್ಸಲ ರೆಹಮಾನ್ ನ ಸಹಾಯ ತಗೊಳ್ತೀರಾ, ಒಂದ್ಸಲ ಚೌಧರಿ ಸಹಾಯನ ತಗೊಳ್ತೀರಾ. ಅವರು ನಿಮ್ಗೆ ಯಾವಾಗ ಬೇಕಾದ್ರೂ ಮೋಸ ಮಾಡಬಹುದು. ಅಕಸ್ಮಾತ್ ಲ್ಯಾರಿ ಟೌನ್ ಅನ್ನ ಆಳುವಂತ ಕಿಂಗ್ ನಿಮ್ ಜೊತೆ ಇದ್ರೆ ನಿಮ್ಮವನಾಗಿದ್ರೆ ಹೇಗಿರುತ್ತೆ ಅಂತ. ಇಲ್ಲಿ ಹಮ್ಜಾ ಏನ್ ಹೇಳ್ತಿರೋದು ಅಂತಂದ್ರೆ ರೆಹಮಾನ್ ನ ಸಾಯಿಸೋದಕ್ಕೆ ಇವನು ಜಮೀಲ್ಗೆ ಸಹಾಯ ಮಾಡ್ತಾನೆ. ಆದ್ರೆ ಅದಾದ್ಮೇಲೆ ರೆಹಮಾನ್ ನ ಬದಲು ಲ್ಯಾರಿ ಟೌನ್ ಗೆ ಇವನ್ ಕಿಂಗ್ ಆಗ್ಬೇಕು. ಅದಾದ್ಮೇಲೆ ಇವನು ಜಮೀಲ್ ಮಗಳು ಎಲಿನಾನ ಮದ್ವೆ ಆದ್ರೆ ಇವನು ಜಮೀಲ್ಗೆ ಅಳಿಯ ಆಗ್ತಾನೆ. ಇವರಿಬ್ರು ಪಾರ್ಟ್ನರ್ ಆಗಿ ಲ್ಯಾರಿ ಟೌನ್ ಅನ್ನ ಆಳ್ಬಹುದು ಅಂತ. ಇವನಿಗೆ ನಂಬಿಕೆ ಬರ್ಸೋದಕ್ಕೆ ಹಮ್ಜಾ ಆ ವಿಡಿಯೋ ಕೂಡ ಡಿಲೀಟ್ ಮಾಡ್ಬಿಡ್ತಾನೆ. ಇದರಿಂದ ಜಮೀಲ್ ಇದೆಲ್ಲದಕ್ಕೂ ಒಪ್ಕೊಂಡು ಇವರಿಬ್ರು ಮದ್ವೆ ಆಗೋದಕ್ಕೂ ಕೂಡ ಸರಿ ಅಂತ
ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ಹಮ್ಜಾ ಹಾಗೆ ಎಲಿನ ಮದ್ವೆಗೆ ರೆಹಮಾನ್ ಡಕೇತ್, ಮೇಜರ್ ಇಕ್ಬಾಲ್, ಇಲ್ಲಿವರೆಗೂ ನಾವ್ ಯಾರ್ಯಾರನ್ನ ನೋಡಿದೀವೋ ಅವರೆಲ್ಲರೂ ಬಂದಿರ್ತಾರೆ. ಆಗ ಮೇಜರ್ ಇಕ್ಬಾಲ್ ರೆಹಮಾನ್ಗೆ ಹೇಳ್ತಿರ್ತಾನೆ, ಮುಂಬೈನ ಮೇಲೆ ಮಾಡಿದ ರೀತಿನೇ ನಾವು ಪಂಜಾಬ್ನ ಮೇಲೂ ಕೂಡ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಅದಕ್ಕೆ ಗನ್ಸ್ ಗಳು ಬೇಕು ಅಂತ. ಆದ್ರಿಂದ ರೆಹಮಾನ್ ನಾವ್ ಯಾವತ್ತೂ ಫ್ರೀ ಇದೀವಿ ಅಂತ ಹುಸೈನ್ನ ಕೇಳಿದಾಗ ಇವನಂತೂ ತುಂಬಾ ಕುಡಿದ್ಬಿಟ್ಟಿರ್ತಾನೆ, ಬುಕ್ ನ ಕೆಳಗಡೆ ಬಿಳಿಸ್ಬಿಡ್ತಾನೆ. ಅದಕ್ಕೆ ನಾನೇ ನೋಡ್ತೀನಿ ಅಂತ ಹಮ್ಜಾ ಬುಕ್ ಅನ್ನ ಎತ್ಕೊಂಡು ನೋಡಿದಾಗ 9ನೇ ತಾರೀಕು ಒಂದು ಫಂಕ್ಷನ್ ಇದೆ ಅಂತ ಬರ್ದಿರುತ್ತೆ. ಆದ್ರೂ ಕೂಡ ಇವನು ನಾವು 9ನೇ ತಾರೀಕು ಫ್ರೀ ಆಗಿರ್ತೀವಿ, ಅವತ್ತು ಗನ್ ಗಳನ್ನ ಡಿಲಿವರ್ ಮಾಡಬಹುದು ಅಂತ ಹೇಳ್ತಾನೆ. ಇದರಿಂದ 9ನೇ ತಾರೀಕು ಗನ್ ಗಳನ್ನ ಡಿಲಿವರ್ ಮಾಡಬೇಕು ಅಂತ ಡೀಲ್ ಆಗುತ್ತೆ. ಇವನು ಮನೆಗೆ ಬಂದಾಗ ಅಲಾರ್ಮ್ ಕೊಟ್ಟಿದ್ದಂತ ಬುಕ್ ನ ಮೇಲೆ ಒಂದು ಲಿಕ್ವಿಡ್ ಹಾಕ್ತಿದ್ದಂಗೆನೆ ಇಂಡಿಯಾದ ಮೇಲೆ ಯಾರ್ಯಾರು ಅಟ್ಯಾಕ್ ಮಾಡಿದ್ರು ಅವರ ಹೆಸರುಗಳೆಲ್ಲ ಇರುತ್ತೆ. ಇದರಲ್ಲಿ ಇವನು ರೆಹಮಾನ್ ನ ಹೆಸರನ್ನು ಕೂಡ ಬರೀತಾನೆ. ಮುಂದಿನ ಸೀನ್ ನಲ್ಲಿ ಇವನು ಬಲೂಚಿಸ್ತಾನ್ಗೆ ಬಂದು ಇಲ್ಲಿರುವಂತ ಲೀಡರ್ಗೆ ರೆಹಮಾನ್ ಡಕೇತ್ ಅವರು ಹೇಳಿದ್ದಾರೆ 9ನೇ ತಾರೀಕು ಗನ್ ಗಳನ್ನ ಡಿಲಿವರ್ ಮಾಡ್ಬೇಕಂತೆ ಅಂತ ಹೇಳ್ತಾನೆ. ಇಲ್ಲಿ ಇವನಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಪಾಕಿಸ್ತಾನ್ ಗವರ್ನಮೆಂಟ್ ನ ISI ಗ್ರೂಪ್ ನವರು ನೀರಿನಲ್ಲಿ ವಿಷನ ಮಿಕ್ಸ್ ಮಾಡಿ ಬಲೂಚಿಸ್ತಾನ್ದ 63 ಮಕ್ಕಳನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ. ನಂತರ ಸೀನ್ 9 ಆಗಸ್ಟ್ ಗೆ ಶಿಫ್ಟ್ ಆದಾಗ ರೆಹಮಾನ್ ಆ ಫಂಕ್ಷನ್ ನ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಆಗ ಬಲೂಚಿಸ್ತಾನ್ದಿಂದ ಕಾಲ್ ಬರುತ್ತೆ, ಆದ್ರೆ ಹಮ್ಜಾ ಎತ್ತೋದಿಲ್ಲ. ಇದರಿಂದ ಅವರು ಉಸೈರ್ಗೆ ಕಾಲ್ ಮಾಡಿ ಗನ್ ಗಳು ರೆಡಿ ಆಗಿದಾವೆ ತಗೊಂಡ್ ಹೋಗಿ ಅಂತ ಇರ್ತಾರೆ. ಸರಿ ಅಂತ ಉಸೈರ್ ಹಮ್ಜಾನ ರೆಹಮಾನ್ ಹತ್ರನೇ ಇರು ಅಂತ ಹೇಳಿ ಗನ್ ಗಳನ್ನ ತಗೊಂಡ್ ಬರೋದಕ್ಕೆ ಬಲೂಚಿಸ್ತಾನ್ಗೆ ಹೋಗ್ತಾನೆ. ಇದಾದ್ಮೇಲೆ ಹಮ್ಜಾ ರೆಹಮಾನ್ ನ ಮನೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾರ್ನ ಮುಂದೆ ಒಬ್ಬ ಗಾರ್ಡ್ ಇರ್ತಾನೆ. ಆದ್ರಿಂದ ಅವ್ರಿಗೆ ಗೊತ್ತಿಲ್ಲದ ರೀತಿ ದಾರಿನೇ ಚೇಂಜ್ ಮಾಡ್ಬಿಡ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಜಮೀಲ್ ಮತ್ತೆ ಹಮ್ಜಾ ರೆಹಮಾನ್ ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ನಂತರ ರೆಹಮಾನ್ಗೆ ಇಚ್ಛಾ ಆಗಿ ಈ ರೋಡಲ್ಲಿ ಏನಕ್ಕೆ ಬರ್ತಿದ್ಯ ಅಂತ ಕೇಳಿದಾಗ ಅಲ್ಲೆಲ್ಲ ಟ್ರಾಫಿಕ್ ಇತ್ತು ಅಂತ ಹೇಳಿ ಇವನು ಸುಮ್ನಾಗ್ತಾನೆ. ಆದ್ರೆ ರೆಹಮಾನ್ ಮಾತ್ರ ಡೌಟ್ ಬಂದು ರೇಸರ್ ನ ರೆಡಿ ಮಾಡ್ಕೊಳ್ತಿರ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಜಮೀಲ್ ಮತ್ತೆ ಹಮ್ಜಾ ಜೊತೆಗೆ ಚೌಧರಿನೂ ಕೂಡ ಸೇರ್ಕೊಂಡಿದ್ದಾನೆ. ಆದ್ರಿಂದ ಹಮ್ಜಾ ಬರ್ತಿರುವಂತ ದಾರಿಲಿ ಮೊದ್ಲಿಂದಾನೇ ಅವನು ಕಾಯ್ತಾ ನಿಂತಿರ್ತಾನೆ. ನಂತರ ರೆಹಮಾನ್ ಕಾರನ್ನ ನಿಲ್ಸುವಂತ ಅಟ್ಯಾಕ್ ಮಾಡ್ಬಿಡ್ತಾನೆ. ಈ ಕಾರ್ನಲ್ಲಿ ರೆಹಮಾನ್ ಕಡೆ ಇನ್ನೂ ಕೂಡ ಇಬ್ರು ವ್ಯಕ್ತಿಗಳು ಇರ್ತಾರೆ. ಹಮ್ಜಾ ಇವ್ರು 3 ಜನರ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಕಾರಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋಗುತ್ತೆ. ಅದಕ್ಕೆ ಕಾರನ್ನ ಇಳಿದು ಹಮ್ಜಾ ಕಾಡಿನ ಒಳಗಡೆ ಹೋಗ್ತಾನೆ. ರೆಹಮಾನ್ ಕೂಡ ಅವನ ಹಿಂದೆ ಒಬ್ಬ ವ್ಯಕ್ತಿನ ಕಳಿಸ್ತಾನೆ ಅವನನ್ನ ಸಾಯಿಸೋದಕ್ಕೆ ಅಂತ. ಅದೇ ಸಮಯಕ್ಕೆ ಚೌಧರಿ ಅವನ ಟೀಮ್ ಅವರನ್ನ ಕರ್ಕೊಂಡು ಬಂದು ರೆಹಮಾನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ರೆಹಮಾನ್ ಹಾಗೆ ಚೌಧರಿ ಟೀಮ್ ನ ಮಧ್ಯೆ ದೊಡ್ಡ ಫೈಟ್ ನಡೀತಿರ್ಬೇಕಾದ್ರೆ ರೆಹಮಾನ್ ಕಾಡಿನ ಒಳಗಡೆ ಓಡೋಗ್ತಿರೋದನ್ನ ನೋಡಿ ಚೌಧರಿ ಕೂಡ ಅವನನ್ನ ಫಾಲೋ ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ರೆಹಮಾನ್ ಕಳಿಸಿದಂತ ವ್ಯಕ್ತಿನ ಹಮ್ಜಾ ಚೆನ್ನಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಈ ಕಡೆ ರೆಹಮಾನ್ ಮತ್ತೆ ಚೌಧರಿ ಇಬ್ರು ಕೂಡ ಫೈಟ್ ಮಾಡ್ತಿರ್ಬೇಕಾದ್ರೆ ಇನ್ನೇನು ರೆಹಮಾನ್ ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಸಡನ್ ಆಗಿ ಹಮ್ಜಾ ಬಂದು ಇವನಿಗೆ ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಹೊಡಿತಾ ಹೊಡಿತಾ ಇವನಿಗೆ ಶೂಟ್ ಕೂಡ ಮಾಡ್ತಾರೆ. ಆದ್ರೆ ಪೂರ್ತಿಯಾಗಿ ಸಾಯಿಸೋದಕ್ಕೆ ಹೋಗೋದಿಲ್ಲ. ಆದ್ರಿಂದ ಹಮ್ಜಾ ಇವನ್ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ ರೆಹಮಾನ್ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿರ್ಬೇಕಾದ್ರೆ ಉಸೈರ್ಗೂ ಕೂಡ ಹೇಳ್ತಾನೆ ಅಟ್ಯಾಕ್ ಆಗೋಗಿದೆ ಬೇಗ ಬಾ ಅಂತ. ಆದ್ರೆ ಹಾಸ್ಪಿಟಲ್ಗೆ ಬಂದು ತಲುಪೋಷ್ಟ್ರಲ್ಲಿ ರೆಹಮಾನ್ ಸತ್ತೋಗಿರ್ತಾನೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಟಿವಿಲೂ ಕೂಡ ಬರ್ತಿರುತ್ತೆ. ಇದಾದ್ಮೇಲೆ ಇವನು ಗಾಯಗೊಂಡಿರುವಂತ ಸ್ಥಿತಿಲೇ ಮನೆಗೆ ಬರ್ತಾನೆ. ಆದ್ರೆ ಎಲಿನಾದ್ರ ಬಗ್ಗೆ ಏನು ಇವನನ್ನ ಕೇಳೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಇವನನ್ನ ಸಂಭಾಳಿಸ್ಕೊಂಡು ಆ ಬುಕ್ ಅನ್ನ ತೆಗೆದು ರೆಹಮಾನ್ ಹೆಸರನ್ನ ನೋಡ್ತಿರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಹಮ್ಜಾನ ಸ್ಪೈನ ರೀತಿ ರೆಡಿ ಮಾಡಿ ಪಾಕಿಸ್ತಾನ್ಗೆ ಕಳಿಸಿರೋದು ಬೇರೆ ಯಾರು ಅಲ್ಲ, ಅಜಯ್ ಸನ್ಯಾಲ್. ಅಷ್ಟೇ ಅಲ್ಲದೆ ಹಮ್ಜಾನ ನಿಜವಾದ ಹೆಸರು ಜಸ್ಕಿರತ್ ಸಿಂಗ್ ರಂಗಿ ಅಂತ. ಇವನು ರೆಹಮಾನ್ ಏನೋ ಸಾಯಿಸಿದಾನೆ. ಆದ್ರೆ ಸಾಯಿಸಬೇಕಾಗಿರುವಂತ ಕ್ರಿಮಿನಲ್ಸ್ ಗಳು ಇನ್ನೂ ಕೂಡ ಉಳಿದಿದ್ದಾರೆ. ಇದಾದ್ಮೇಲೆ ಕೊನೆಯ ಸೀನ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಜಸ್ಕಿರತ್ ಜೀವನದಲ್ಲಿ ಹಿಂದೆ ಏನೇನಾಗಿತ್ತು, ಮುಂದೆ ಏನೇನೆಲ್ಲ ಆಗುತ್ತೆ ಅಂತ ಪಾರ್ಟ್ 2 ನಮ್ಗೆ ಗೊತ್ತಾಗುತ್ತೆ ಅಂತ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಪಾರ್ಟ್ 2 ಬರ್ತಿದ್ದಂಗೆನೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಣ. ಸರಿ, ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಹಮ್ಜಾನ ನಿಜವಾದ ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. Until then, stay tuned, Mystery Minds.